ಯಾವಾಗ್ಲೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ವಿಚಾರ ಮಾಡ್ತೀರಾ? ಹ್ಮ್. ಇರ್ತದೆ ನಮ್ ಮನಸ್ಸಿನಲ್ಲಿ ಯಾವ ವಿಚಾರ? ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋ ವಿಚಾರ ಇರ್ತದೆ. ಆದರೆ ಕೆಲವೊಮ್ಮೆ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಮಗೆ ಕೆಟ್ಟದ್ದಾಗ್ಲಿ ಅಂತ ಹೇಳಿ ನಮಗೆ ದುಃಖವನ್ನ ಕೊಡ್ತಾರೆ, ನಮಗೆ ಕಷ್ಟವನ್ನ ಕೊಡ್ತಾರೆ. ಬೇರೆಯವರು ನಿಮಗೆ ದುಃಖ ಕೊಟ್ಟಾಗ, ನಿಮಗೆ ಕಷ್ಟ ಕೊಟ್ಟಾಗ ಆಗ್ಲೂ ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ವಿಚಾರ ಬರ್ತದೋ, ಅಥವಾ ಅವ್ರು ನನಗೆ ಕೆಟ್ಟದ್ ಮಾಡಿದ್ದಾರಲ್ಲ ಅದಕ್ಕೆ ಅವ್ರಿಗೂ ಏನಾಗ್ಬೇಕು, ಕೆಟ್ಟದ್ದಾಗಬೇಕು ಅನ್ನೋ ವಿಚಾರ ಬಂತು ಅಂದ್ರೆ ಅದೇ ಸೆಕೆಂಡೇ ಮನಸ್ಸಿನಲ್ಲಿ ಅಶಾಂತಿ ಸ್ಟಾರ್ಟ್. ಯಾವ ಸೆಕೆಂಡ್ ಮನಸ್ಸಿನಲ್ಲಿ ಕೆಟ್ಟ ವಿಚಾರವನ್ನ ಮಾಡ್ತೀವೋ ಅದೇ ಸೆಕೆಂಡ್ ಚಿಂತೆ ಮತ್ತು ಅಶಾಂತಿ ಮನಸ್ಸಿನಲ್ಲಿ ಸ್ಟಾರ್ಟ್ ಆಗ್ತದೆ. ಆಗ ನಮ್ಮ ಮನಸ್ಸೇ ನಮಗೆ ಶತ್ರು ಆಗ್ಬಿಡುತ್ತದೆ. ಬೇರೆಯವ್ರ ಶತ್ರು ಆಗೋದಲ್ಲ, ನಮ್ಮ ಮನಸ್ಸೇ ನಮಗೆ ಶತ್ರು ಆಗ್ತದೆ. ಅದಕ್ಕೆ ವಿರುದ್ಧವಾದಂತಹ ಸಂಕಲ್ಪ ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಅವ್ರು ನನಗೆ ದುಃಖ ಕೊಟ್ರೂ ಕೂಡ, ಅವ್ರು ನನಗೆ ಕೆಟ್ಟದ್ದನ್ನ ಮಾಡಿದ್ರೂ ಕೂಡ ನಾನು ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ವಿಚಾರವನ್ನ ಮಾಡಿದ್ರೆ ನನ್ನ ಮನಸ್ಸೇನಾಗಿರ್ತದೆ, ನನಗೆ ಮಿತ್ರ ಆಗಿರ್ತದೆ. ಯಾವಾಗ ಮನಸ್ಸು ಮಿತ್ರ ಆಗಿರ್ತದೋ ಆಗ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಂತಹ ಎಲ್ಲಾ ಕಾರ್ಯಗಳು ನಡೀತದೆ. ಯಾಕೆಂದ್ರೆ ಮನುಷ್ಯನಲ್ಲಿ ಅದ್ಭುತವಾದಂತಹ ಸಂಕಲ್ಪ ಶಕ್ತಿ ಇದೆ. ನಾವು ಏನ್ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ವಿಚಾರವನ್ನ ಮಾಡ್ತೀವೋ, ಸಂಕಲ್ಪವನ್ನ ಮಾಡ್ತೀವೋ ಅದು ಹಾಗೆ ಆಗ್ತದೆ. ಯಾವಾಗ ಸಂಕಲ್ಪದಲ್ಲಿ ದೃಢತೆ ಇದ್ದಾಗ, ಸಂಕಲ್ಪ ಶುದ್ಧವಾಗಿದ್ದಾಗ, ಸಂಕಲ್ಪ ಏಕರಸವಾಗಿದ್ದಾಗ ಅಸಂಭವ ಕಾರ್ಯ ಕೂಡ ಸಂಭವ ಆಗ್ತದೆ. ಪ್ರತಿಯೊಂದು ವಸ್ತುವನ್ನ ನೋಡಿದಾಗ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಪ್ರಕಾರದ ವಿಚಾರ ಬರ್ತಾ ಇರ್ತದೆ. ನೀವೆಲ್ರೂ ಕೂಡ ಜೋಗ ಜಲಪಾತವನ್ನ ನೋಡಿದ್ದೀರಾ? ಜೋಗ ಫಾಲ್ಸ್ ನೋಡಿದ್ದೀರಾ? ಅದೇ ರೀತಿ ಒಬ್ಬ ವ್ಯಕ್ತಿ ಒಮ್ಮೆ ಜೋಗ ಜಲಪಾತವನ್ನ ನೋಡ್ಲಿಕ್ಕೆ ಹೋಗಿದ್ರು. ಜೋಗ ಜಲಪಾತವನ್ನ ನೋಡ್ಲಿಕ್ಕೆ ಹೋದಾಗ ಆ ಜೋಗ ಜಲಪಾತದಲ್ಲಿ ಏನು ನೀರು ಹರಿತಾ ಇತ್ತು, ಜಲಪಾತದಲ್ಲಿ ಆ ನೀರನ್ನ ನೋಡಿ ಅವರು ಒಂದು ಗೀತೆಯನ್ನೇ ರಚನೆ ಮಾಡಿದ್ರು. ಸಾಯೋದ್ರಲ್ಲಿ ಒಮ್ಮೆ ನೋಡು ಜೋಗಾದ್ ಗುಂಡಿ ಅಂತ ಹೇಳಿ. ಯಾಕೆ? ಅವರೊಬ್ರು ಕವಿ ಆಗಿದ್ರು. ಆ ದೃಶ್ಯವನ್ನ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು, ಇಂತಹ ದೃಶ್ಯವನ್ನ ಜೀವನದಲ್ಲಿ ಒಮ್ಮೆನಾದ್ರೂ ನೋಡಬೇಕು ಅನ್ನೋದು ಯಾರ ಸಂಕಲ್ಪ ಆಗಿತ್ತು? ಯಾರ ವಿಚಾರ ಆಗಿತ್ತು? ಒಬ್ಬ ಕವಿಯ ವಿಚಾರ ಆಗಿತ್ತು. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಜೋಗ ಜಲಪಾತವನ್ನ ನೋಡ್ಲಿಕ್ಕೆ ಹೋಗಿದ್ದ. ಆ ವ್ಯಕ್ತಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿತ್ತು, ನಿರಾಶೆ ಆಗಿತ್ತು, ಅವನು ಬಹಳಷ್ಟು ದುಃಖಿ ಆಗಿದ್ದ. ಜೋಗ ಫಾಲ್ಸ್ ನೋಡಿದ ತಕ್ಷಣ ಅವನಿಗೇನ್ ವಿಚಾರ ಬಂತು? ಸಾಯ್ಲಿಕ್ಕೆ ಬಹಳ ಒಳ್ಳೆಯ ಪ್ಲೇಸ್ ಅಂದ್ರೆ ಇದೇ ಆಗಿದೆ. ನಾನು ಇಲ್ಲಿ ಹಾರ್ಬಿಟ್ರೆ ಯಾರು ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ವಿಚಾರ ಬಂತು. ನೋಡಿದ್ದು ಒಂದೇ ದೃಶ್ಯ. ಒಬ್ರು ಸೌಂದರ್ಯವನ್ನ ನೋಡಿ ಖುಷಿ ಪಟ್ರು, ಇನ್ನೊಬ್ರು ಅವರ ಮನಸ್ಸಿನ ಸ್ಥಿತಿಗೆ ತಕ್ಕಂತೆ ಇಲ್ಲಿ ನಾನು ಸಾಯ್ಬೇಕು ಅನ್ನೋ ವಿಚಾರ ಮಾಡಿದ್ರು. ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಏನ್ ಮಾಡಿದ್ರು, ಒಮ್ಮೆ ಜೋಗದ ಜಲಪಾತವನ್ನ ನೋಡಿದ್ರು. ನೋಡಿದ ತಕ್ಷಣ ಅವ್ರಿಗೆ ವಿಚಾರ ಬಂತು, ಎಂತಹ ಅಗಾಧವಾದ ಶಕ್ತಿ ಇಲ್ಲಿ ವ್ಯರ್ಥ ಆಗ್ತಾ ಇದೆ, ಇದನ್ನ ಬಳಸಿ ಏನ್ ಮಾಡ್ಬೇಕು, ಕರೆಂಟ್ ಅನ್ನ ಉತ್ಪಾದನೆ ಮಾಡಬೇಕು ಅನ್ನೋ ಸಂಕಲ್ಪ ಅವ್ರಿಗೆ ಬಂತು. ಯಾಕೆಂದ್ರೆ ಅವ್ರ ಬುದ್ಧಿ ಇಂಜಿನಿಯರ್ನ ಬುದ್ಧಿ, ವಿಜ್ಞಾನಿಯ ಬುದ್ಧಿ ಆಗಿತ್ತು. ಹಾಗೆ ಒಂದೇ ದೃಶ್ಯವನ್ನ ನೋಡಿದಾಗ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ರೀತಿ ವಿಚಾರ ನಡೀತದೆ. ಆ ರೀತಿ ವಿಚಾರವನ್ನ ಮಾಡ್ತಿರುವಂತಹ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ಸಂಕಲ್ಪ ಶಕ್ತಿ ಇದೆ. ವಿಶ್ವೇಶ್ವರಯ್ಯವರಿಗೆ ಎಂತಹ ಸಂಕಲ್ಪ ಬಂತೋ ಅಂತಹ ಸಂಕಲ್ಪವನ್ನ ಮಾಡಿದ್ರೆ ನಾವು ಕೂಡ ಏನ್ ಮಾಡಬಹುದು, ಅಸಂಭವ ಕಾರ್ಯವನ್ನ ಸಂಭವ ಮಾಡಬಹುದು. ಏನ್ ಆಗಬೇಕು ಅಂತ ನಾವ್ ಅನ್ಕೊಳ್ತೀವೋ, ಕೆಲವೊಮ್ಮೆ ನೀವ್ ಹೇಳ್ತೀರಾ, ಎಷ್ಟೋ ವರ್ಷದಿಂದ ಈ ಕೆಲಸ ಆಗಬೇಕು ಅನ್ಕೊಳ್ತಿದ್ದೀನಿ, ಆದ್ರೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಸಂಕಲ್ಪದಲ್ಲಿ ದೃಢತೆ ಇಲ್ಲ, ಏಕರಸವಾಗಿ ಒಂದೇ ಸಂಕಲ್ಪವನ್ನ ಮಾಡ್ತಾ ಇಲ್ಲ. ಏನಾದ್ರೂ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ನಂತರ, ಒಮ್ಮೆ ಸಂಕಲ್ಪ ಮಾಡಿದ ಮೇಲೆ ಈ ರೀತಿ ಕಾರ್ಯ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಕೊನೆಯವರೆಗೂ ಆ ಕಾರ್ಯ ಮುಗಿಯೋವರೆಗೂ ಏನ್ ಮಾಡಬಾರ್ದು, ಆ ಸಂಕಲ್ಪವನ್ನ ಬಿಡಬಾರ್ದು.
ಯಾಕೆಂದ್ರೆ ಮನುಷ್ಯನ ಸಂಕಲ್ಪದಲ್ಲಿ ಎಂತಹ ಅದ್ಭುತ ಶಕ್ತಿ ಇದೆ ಅಂದ್ರೆ ನೀವು ಇಂತಹ ಅನೇಕ ಉದಾಹರಣೆಯನ್ನ ಪೇಪರ್ ನಲ್ಲಿ ಓದ್ತೀರಾ, ಟಿವಿನಲ್ಲಿ ನೋಡ್ತೀರಾ. ಒಬ್ಬ ವ್ಯಕ್ತಿ ಹೋಗ್ತಾ ಇರುವಂತಹ ಟ್ರೈನ್ ಅನ್ನ ನೋಡಿ, ಒಂದೇ ಏಕರಸ ಸ್ಥಿತಿಯಲ್ಲಿ ಈ ಟ್ರೈನ್ ನಿಲ್ಬೇಕು ಅಂತ ಸಂಕಲ್ಪ ಮಾಡಿದ ತಕ್ಷಣ ಹೋಗ್ತಾ ಇರೋ ಟ್ರೈನ್ ಕೂಡ ಅವನ ಸಂಕಲ್ಪದಿಂದ ನಿಂತು ಬಿಡುತ್ತು ಅನ್ನೋದನ್ನ ನೀವು ಪೇಪರ್ ನಲ್ಲಿ ಓದಿದ್ದೀರಾ. ಅದೇ ರೀತಿ ಒಬ್ಬ ವ್ಯಕ್ತಿ ಟೇಬಲ್ ಮೇಲೆ ಇರುವಂತಹ ಒಂದು ಬೀಗದ ಕೈಯನ್ನ ನೋಡಿ, ಈ ಬೀಗದ ಕೈ ಈಗ ಬೆಂಡ್ ಆಗಬೇಕು, ಈ ಬೀಗದ ಕೈ ಏನಾಗ್ಬೇಕು, ಬೆಂಡ್ ಆಗಬೇಕು ಅಂತ ಸಂಕಲ್ಪವನ್ನ ಮಾಡಿದ ತಕ್ಷಣ ಕೀಯನ್ನ ಮುಟ್ಟೂ ಇಲ್ಲ, ಆದ್ರೂ ಈ ಕೀ ಏನಾಯ್ತು, ಬೆಂಡ್ ಆಯ್ತು. ಅಂದ್ರೆ ಈ ರೀತಿ ಆಗಬೇಕು ಅಂತ ವಸ್ತುವನ್ನ ನೋಡಿದ ತಕ್ಷಣ ಏನಾಗ್ತದೆ, ಅದಾಗ್ತದೆ. ಒಳ್ಳೇದಾಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಒಳ್ಳೇದು ಆಗ್ತದೆ, ಕೆಟ್ಟದ್ದಾಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ಕೆಟ್ಟದ್ದಾಗ್ತದೆ. ಇಂತಹ ವ್ಯಕ್ತಿಗಳನ್ನು ನೀವು ನೋಡ್ತೀರಾ. ಕೆಲವರು ಒಳ್ಳೆಯ ದೃಷ್ಟಿ ಇರುವಂತಹ ವ್ಯಕ್ತಿಗಳಾಗಿರೋದಿಲ್ಲ, ಅವ್ರ ದೃಷ್ಟಿ ಸರಿ ಇರೋದಿಲ್ಲ. ಯಾರಾದ್ರೂ ಬಹಳ ಪ್ರೀತಿಯಿಂದ ಇಬ್ರು ಮಾತಾಡ್ತಾ ಇದ್ರು ಅಂದ್ರೆ ಅವ್ರೇನಾದ್ರೂ ಆ ಇಬ್ರನ್ನ ನೋಡಿದ್ರೆ ಸಾಕು, ಇಬ್ರು ಸಂಬಂಧಿಗಳು ಮಾತಾಡೋದನ್ನ ನೋಡಿದ್ರೆ ಸಾಕು, ನೆಕ್ಸ್ಟ್ ಸೆಕೆಂಡೇ ಆ ಇಬ್ರು ಸಂಬಂಧಿಗಳ ಮಧ್ಯದಲ್ಲಿ ಜಗಳ ಹುಟ್ಬಿಡ್ತದೆ. ಯಾಕೆ? ಅವ್ರ ದೃಷ್ಟಿ ಅಷ್ಟು ಕೆಟ್ಟದ್ದಾಗಿರ್ತದೆ. ಅವರು ಕೆಟ್ಟ ಸಂಕಲ್ಪವನ್ನ ಮಾಡಿ ಇವರ ಸಂಬಂಧ ಕೆಟ್ಟ ಹೋಗ್ಬೇಕು ಅನ್ಕೊಂಡ ತಕ್ಷಣ ಏನಾಗ್ಬಿಡ್ತದೆ, ಸಂಬಂಧನೇ ಕೆಟ್ಟ ಹೋಗ್ಬಿಡ್ತದೆ. ಆ ರೀತಿ ಸಂಕಲ್ಪ ಶಕ್ತಿ ಕೂಡ ಯಾರಲ್ಲಿದೆ? ಮನುಷ್ಯರಲ್ಲಿ ಇದೆ. ಇನ್ನು ಕೆಲವರು ಯಾವುದೋ ಒಂದು ಸುಂದರವಾದ ಬಿಲ್ಡಿಂಗ್ ಅನ್ನ ನೋಡಿದ್ರೆ ಸಾಕು, ಆ ಬಿಲ್ಡಿಂಗ್ ಗೆ ಕ್ರಾಕ್ ಆಗ್ಬಿಡ್ತದೆ. ಅದು ಯಾವ್ದ್ರಿಂದ? ಅವ್ರ ಸಂಕಲ್ಪದಿಂದ. ಅಂದ್ರೆ ಸಂಕಲ್ಪದಲ್ಲಿ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಅಂದ್ಮೇಲೆ ನಾವು ಎಂತಹ ಸಂಕಲ್ಪವನ್ನ ಮಾಡ್ತಾ ಇದ್ದೀವಿ? ಪ್ರತಿಯೊಂದು ಸಂಕಲ್ಪಕ್ಕೂ ಸಿದ್ಧಿ ಸಿಗಬೇಕು. ನಮ್ಮ ಎಲ್ಲಾ ಕಾರ್ಯದಲ್ಲೂ ನಮಗೆ ಸಫಲತೆ ಸಿಗಬೇಕು ಅಂದ್ರೆ ನಾವೇನ್ ಆಗ್ಬೇಕು ಅಂತ ಬಯಸ್ತೀವೋ ಅದೇ ವಿಚಾರದ ಕಡೆ ಮನಸ್ಸೇನಾಗಿರ್ಬೇಕು, ಏಕಾಗ್ರ ಆಗಿರ್ಬೇಕು. ಇದಾಗ್ಲೇಬೇಕು ಅಂತ ನಾವು ಇಡೀ ದಿನ ವ್ಯರ್ಥ ವಿಚಾರವನ್ನ ಮಾಡ್ತಾ ಇದ್ರೆ, ಕಳೆದು ಹೋದ ಘಟನೆಯ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ, ಬೇರೆಯವರ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನಮ್ಮ ಸಮಯ, ಸಂಕಲ್ಪ ಎಲ್ಲವೂ ಏನಾಗ್ತದೆ, ವ್ಯರ್ಥವಾಗಿ ಹೋಗ್ತದೆ. ಆಗ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವೋ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ಮೇಲೆ ಅದ್ಭುತವಾದ ಸಂಕಲ್ಪ ಶಕ್ತಿಯನ್ನ ಏಕಾಗ್ರತೆಯಿಂದ ಒಂದೇ ಸ್ಥಾನದಲ್ಲಿ ಏಕಾಗ್ರಗೊಳಿಸಿ ಅಸಂಭವ ಕಾರ್ಯವನ್ನು ಏನ್ ಮಾಡ್ಕೊಳ್ಬೇಕು, ನಾವು ಸಂಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬೇಕು. ಇವತ್ತಿನಿಂದ ಏನ್ ಮಾಡ್ತೀರಾ? ಅಲ್ಲ ಸಲ್ಲದ ವ್ಯರ್ಥ ವಿಚಾರ, ಕಳೆದು ಹೋದ ಘಟನೆಯ ವಿಚಾರವನ್ನ ಬಿಟ್ಟು ನಿಮಗ್ ಯಾವ ಕೆಲ್ಸ ಆಗ್ಬೇಕಂತಿದೇನೋ ಆ ಕೆಲ್ಸ ಆಗ್ಬಿಟ್ಟಿದೆ, ಆ ಕೆಲ್ಸ ಆಗಿದೆ, ಆ ಕೆಲ್ಸ ಆಗ್ತಾ ಇದೆ ಅನ್ನುವಂತಹ ಸಂಕಲ್ಪವನ್ನೇ ಇಡೀ ದಿನ ಮಾಡಿದ್ರೆ ಏನಾಗ್ತದೆ, ಆ ಕೆಲ್ಸ ಆಗೇ ಬಿಡ್ತದೆ. ನೀವೇನ್ ಮಾಡ್ತಿರ್ತೀರಾ? ಒಂದು ಕಡೆ ಕೆಲ್ಸ ಮಾಡ್ತಿರ್ತೀರಾ, ಇನ್ನೊಂದು ಕಡೆ ಏನ್ ಸಂಕಲ್ಪ ಮಾಡ್ತೀರಾ? ಆಗ್ತದೋ ಇಲ್ವೋ, ಆಗ್ತದೋ ಇಲ್ವೋ, ನಾನು ಇಷ್ಟ ಕಷ್ಟ ಪಡ್ತಿದ್ದೀನಿ, ನನಗ್ ಯಾಕೋ ಇಷ್ಟ ಕೆಲ್ಸ ಆಗಲ್ಲ ಅನಿಸ್ತಾ ಇದೆ. ಕೈಯಿಂದ ಕೆಲ್ಸ ಮಾಡ್ತಿದ್ದೀರಾ, ದುಡ್ಡು ಹಾಕಿದ್ದೀರಾ, ಕಷ್ಟ ಪಡ್ತಿದ್ದೀರಾ, ವೈಬ್ರೇಷನ್ ಏನ್ ಕಳಿಸ್ತಾ ಇದ್ದೀರಾ? ಏನ್ ವೈಬ್ರೇಷನ್? ಆಗಲ್ಲ ಆಗಲ್ಲ. ಅವಾಗ ಕೆಲ್ಸ ಕೆಡ್ತದೋ ಆಗ್ತದೆ. ಯಾಕೆ? ಕೈಯಿಂದ ಕೆಲ್ಸ ಮಾಡ್ತಿದ್ರು, ಕಷ್ಟ ಪಡ್ತಿದ್ರು, ನಮ್ಮ ವೈಬ್ರೇಷನ್ ಯಾವುದು? ಆಗಲ್ಲ ಆಗಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಬೇರೆಯವರು ಕೂಡ ಹೇಳ್ತಿರ್ತಾರೆ, ನಿಮ್ ಕೈಯಲ್ಲಿ ಆಗಲ್ಲ ಬಿಡ್ರಿ, ನಿಮ್ ಕೈಯಲ್ಲಿ ಆಗಲ್ಲ ಬಿಡ್ರಿ ಅಂತ. ಆದರೆ ಬೇರೆಯವ್ರು ಹೇಳಿದ್ದನ್ನೂ ಸ್ವೀಕಾರ ಮಾಡಬಾರದು, ನಮ್ಮ ಮನಸ್ಸಿನಲ್ಲೂ ಕೂಡ ಆಗಲ್ಲ ಅನ್ನೋ ಸಂಕಲ್ಪ ಮಾಡಬಾರ್ದು. ಎಂತಹ ಪರಿಸ್ಥಿತಿ ಬಂದ್ರು ನಾನು ಇದನ್ನ ಮಾಡಿ ತೋರಿಸ್ತೀನಿ ಅನ್ನೋ ದೃಢ ಸಂಕಲ್ಪ ಇದ್ರೆ ಅಸಂಭವ ಕಾರ್ಯ ಕೂಡ ಏನಾಗ್ತದೆ, ಸಂಭವ ಆಗ್ತದೆ. ಅದಕ್ಕೆ ಇವತ್ತಿನಿಂದ ಏನ್ ಮಾಡ್ಬೇಕು? ಆಗ್ತದೆ ಆಗ್ತದೆ. 100 ಜನ ಆಗಲ್ಲ ಅಂದ್ರುನು ನಿಮ್ ಮನಸ್ಸಿನಲ್ಲಿ ಏನಿರ್ಬೇಕು? ಹಾಗೇ ಆಗ್ತದೆ ಅನ್ನೋ ಒಂದೇ ಸಂಕಲ್ಪ ಇರ್ಬೇಕು. ಇಡೀ ದಿನ ಆ ಸಂಕಲ್ಪದ ಕಡೆನೆ ಗಮನವನ್ನ ಕೊಡ್ಬೇಕು. ಇನ್ನು ಆತ್ಮದ 2ನೇ ಶಕ್ತಿ ಅಂದ್ರೆ ನಾವು ನಿನ್ನೆ ಕೇಳಿದ್ವಿ ಬುದ್ಧಿ ಶಕ್ತಿ ಅಂತ. ಈಗ ನಮ್ಮ ಬುದ್ಧಿ ಶಕ್ತಿ ಸರಿಯಾಗಿ ಕಾರ್ಯವನ್ನ ಮಾಡ್ತಾ ಇಲ್ಲ. ಅದಕ್ಕೆ ಎಷ್ಟೋ ಬಾರಿ ಮೊದ್ಲು ನಿರ್ಣಯವನ್ನ ತೆಗೆದುಕೊಳ್ತೀರಾ, ಯಾವ್ದೋ ಕೆಲಸ ಮಾಡ್ಬೇಕು ಅಂತ, ಕೆಲಸ ಮಾಡ್ತೀರಾ, ನಂತರ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ. ಕೆಲಸ ಕೆಟ್ಟು ಹೋದ ನಂತರ ಇಡೀ ದಿನ ಕುತ್ಕೊಂಡು ಏನ್ ಮಾಡ್ತೀರಾ? ಅಯ್ಯೋ ನಾನು ಯಾಕಾದ್ರೂ ಇಂತ ಕೆಲಸ ಮಾಡಿದ್ನೋ ಏನೋ, ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಾ. ಕಾರ್ಯ ಮುಗಿದ ನಂತರ ಕಾರ್ಯದ ಬಗ್ಗೆ ಚಿಂತೆಯನ್ನ ಮಾಡಿದ್ರೆ ಏನೂ ಲಾಭ ಇಲ್ಲ. ಅದಕ್ಕೆ ಮೊದ್ಲೇ ಏನ್ ಮಾಡ್ಬೇಕು? ಸರಿಯಾಗಿ ನಿರ್ಣಯವನ್ನ ತೆಗೆದುಕೊಂಡು ಕಾರ್ಯವನ್ನ
ಮಾಡ್ಬೇಕು. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಬುದ್ಧಿಯುಕ್ತೆ ಜಹಾತಿಹೆ ಉಭೇ ಸುಕೃತೆ ದುಷ್ಕೃತೆ. ನಮ್ಮ ಒಳ್ಳೆಯ ಕರ್ಮಕ್ಕೂ ಮತ್ತು ನಮ್ಮ ಕೆಟ್ಟ ಕರ್ಮಕ್ಕೂ ಯಾವುದು ಕಾರಣ? ನಮ್ಮ ಬುದ್ಧಿನೇ ಕಾರಣ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬುದ್ಧಿಯ ಮೂಲಕ ಸದಾ ಒಳ್ಳೆಯ ನಿರ್ಣಯವನ್ನೇ ತೆಗೆದುಕೊಳ್ಬೇಕು. ಬುದ್ಧಿಯ ಮೂಲಕ ಸರಿಯಾಗಿ ನಿರ್ಣಯವನ್ನ ತೆಗೆದುಕೊಂಡು ಸರಿಯಾದ ಕಾರ್ಯವನ್ನ ಮಾಡಿದ್ರೆ ಎಲ್ಲಾ ಕಾರ್ಯದಲ್ಲೂ ಸಫಲತೆ ಸಿಗ್ತದೆ. ಮತ್ತು ಇಡೀ ದಿನ ನಮ್ಮ ಸಂಕಲ್ಪ ಏನಾಗಿರ್ಬೇಕು? ನಾನು ಬುದ್ಧಿವಂತ ಆತ್ಮನಾಗಿದ್ದೇನೆ, ಬುದ್ಧಿವಂತ ಆತ್ಮನಾಗಿದ್ದೇನೆ, ನನ್ನ ಬುದ್ಧಿ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ನೀವೇನ್ ವಿಚಾರ ಮಾಡ್ತೀರಾ? ನನ್ ಬುದ್ಧಿ ಕೆಲ್ಸನೇ ಮಾಡ್ತಾ ಇಲ್ಲ, ನನ್ ಬುದ್ಧಿ ಕೆಲ್ಸನೇ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ನಿಮ್ ಮಕ್ಕಳನ್ನ ನೋಡಿನೂ ಹೇಳ್ತೀರಾ ನೀವು ಬುದ್ಧಿವಂತರಲ್ಲ, ಬುದ್ಧಿವಂತರಲ್ಲ. ನಿಮ್ ಮನೇಲಿ ಓದುವಂತಹ ಹುಡುಗರಿದ್ರೆ ಅವ್ರನ್ನ ನೋಡಿ ಏನ್ ಹೇಳ್ತೀರಾ? ನೀನ್ ಚೆನ್ನಾಗ್ ಓದಲ್ಲ ಬಿಡು, ಯಾಕಂದ್ರೆ ನೀನ್ ಬುದ್ಧಿವಂತ ಅಲ್ಲ, ನೀನ್ ಬಹಳ ದಡ್ಡ ಇದೀಯ. ನಿನ್ ಫ್ರೆಂಡ್ ನೋಡು ಎಷ್ಟು ಚೆನ್ನಾಗ್ ಓದ್ತಾನೆ, ಅವನ್ ಗ್ಯಾರಂಟಿ ರ್ಯಾಂಕ್ ಬರ್ತಾನೆ, ನೀನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವ್ ಇಡೀ ದಿನ ಮಕ್ಕಳಿಗೆ ನೀನು ಬುದ್ಧಿವಂತ ಅಲ್ಲ, ನೀನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾ ಇದ್ರೆ ಆ ಮಕ್ಳು ಏನ್ ಮಾಡ್ತಾರೆ? ಅದನ್ನೇ ಸ್ವೀಕಾರ ಮಾಡ್ತಾರೆ. ನಮ್ ತಂದೆ ತಾಯಿ ಹೇಳ್ತಾ ಇದ್ದಾರೆ ಅಂದ್ರೆ ಸತ್ಯನೇ ಹೇಳ್ತಾ ಇದ್ದಾರೆ ಅಂತ ಅವ್ರು ಅದನ್ನ ಸ್ವೀಕಾರ ಮಾಡಿ ಅವ್ರು ಏನ್ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ನಾನ್ ಬುದ್ಧಿವಂತ ಅಲ್ಲ, ನಾನ್ ಬುದ್ಧಿವಂತ ಅಲ್ಲ ಅಂತ ಸಂಕಲ್ಪ ಮಾಡ್ತಾರೆ. ಅವಾಗ ಅವ್ರು ಎಂದೂ ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬದಲು ಅವ್ರು ಓದ್ದೇ ಇದ್ರೂನು, ಅವ್ರು ಬಹಳ ದಡ್ಡರಾಗಿದ್ರೂ ಕೂಡ, ಅವ್ರ ಬುದ್ಧಿ ಸರಿಯಾಗಿ ಕಾರ್ಯ ಮಾಡದೇ ಇದ್ರೂ ಕೂಡ ನೀವು ಅವರಲ್ಲಿ ಯಾವ ಸಂಕಲ್ಪ ತುಂಬೇಕು? ನೀನು ಬಹಳ ಬುದ್ಧಿವಂತ ಆಗಿದ್ದೀಯಾ, ನೀನ್ ಚೆನ್ನಾಗ್ ಓದ್ತೀಯಾ, ನಿನ್ನಲ್ಲಿ ಆ ಬುದ್ಧಿ ಶಕ್ತಿ ಇದೆ ಅಂತ ಹೇಳಿ, ಬುದ್ಧಿ ಶಕ್ತಿ ಇದೆ ನಿನ್ ಬುದ್ಧಿವಂತ ಅನ್ನೋ ಸಂಕಲ್ಪವನ್ನ ಮಕ್ಕಳಲ್ಲಿ ತುಂಬ್ತಾ ಹೋದ್ರೆ ಅವರು ಏನಾಗ್ಬಿಡ್ತಾರೆ? ಬುದ್ಧಿವಂತರಾಗ್ಬಿಡ್ತಾರೆ. ಯಾಕೆಂದ್ರೆ ನೀವ್ ಹೇಳೋ ಮಾತನ್ನ ಅವ್ರು ಸ್ವೀಕಾರ ಮಾಡ್ತಾರೆ. ಈ ರೀತಿ ಬುದ್ಧಿ ಶಕ್ತಿಯನ್ನ ನಾವು ಜಾಗೃತ ಮಾಡ್ಕೊಳ್ಬೇಕು. ಇನ್ನು ಮೂರನೇದಾಗಿ ನಾವು ಕೇಳಿದ್ವಿ, ಆತ್ಮದ ಮೂರನೇ ಅದ್ಭುತ ಶಕ್ತಿ ಅಂದ್ರೆ ಸಂಸ್ಕಾರ. ಆತ್ಮ ಏನ್ ಮಾಡ್ತದೆ? ಶರೀರವನ್ನ ತ್ಯಾಗ ಮಾಡಿ ಹೋಗ್ಬೇಕಾದ್ರೆ ಬೇರೆ ಏನನ್ನೂ ತೆಗೆದುಕೊಂಡು ಹೋಗಲ್ಲ. ಆತ್ಮ ಜೊತೆಗೆ ತೆಗೆದುಕೊಂಡು ಹೋಗೋದು ಯಾವ್ದನ್ನ? ಪಾಪ ಮತ್ತು ಪುಣ್ಯದ ಸಂಸ್ಕಾರವನ್ನ ಮಾತ್ರ ಜೊತೆಗೆ ತೆಗೆದುಕೊಂಡು ಹೋಗ್ತದೆ. ಶರೀರಂ ಯದವಪ್ನೋತಿ ಯಚ್ಚಾಪಿ ಉತ್ಕ್ರಾಮತೀಶ್ವರ ಗೃಹತ್ವೈತ್ವಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಹೇಗೆ ಬೀಸಿ ಹೋಗುವಂತಹ ಗಾಳಿ ಆ ದಾರಿಯಲ್ಲಿ ಸುಗಂಧ ಇದ್ರೂನು ಜೊತೆಗ್ ತೆಗೆದ್ಕೊಂಡು ಹೋಗ್ತದೆ, ದುರ್ಗಂಧ ಇದ್ರೂನು ಏನ್ ಮಾಡ್ತದೆ? ಜೊತೆಗ್ ತೆಗೆದ್ಕೊಂಡು ಹೋಗ್ತದೆ. ಅದೇ ರೀತಿ ಆತ್ಮ ಏನ್ ಮಾಡ್ತದೆ? ತಾನು ಒಂದು ಶರೀರವನ್ನ ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನ ಧಾರಣೆ ಮಾಡ್ಕೊಳ್ಬೇಕಾದ್ರೆ ತಾನೇನು ಪಾಪ ಮತ್ತು ಪುಣ್ಯವನ್ನ ಮಾಡಿದೆ, ಆ ಪಾಪ ಪುಣ್ಯದ ಮೊತ್ತ ಆದಂತಹ ಸಂಸ್ಕಾರವನ್ನ ಮಾತ್ರ ಜೊತೆಗೆ ತೆಗೆದ್ಕೊಂಡು ಹೋಗ್ತದೆ. ಪಾಪ ಪುಣ್ಯವನ್ನ ಬಿಟ್ಟು ಬೇರೆ ಯಾವುದೂ ನಮ್ ಜೊತೆಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪಾಪ ಪುಣ್ಯದ ಆಧಾರದಿಂದ ನಾವು ಮುಂದಿನ ಜನ್ಮದಲ್ಲಿ ಕರ್ಮದ ಫಲವನ್ನ ಅನುಭವ ಮಾಡ್ತೀವಿ. ಅದಕ್ಕೆ ಪರಮಾತ್ಮ ತಂದೆ ತಿಳಿಸ್ತಾರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಪೂರ್ವ ಜನ್ಮಂ ಕೃತಂ ಪುಣ್ಯಂ ಸುಖರೂಪೇಣ ಸಂಸ್ಥಿತ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ. ನಮ್ಮ ಜೀವನದಲ್ಲಿ ನಾವು ಯಾರ ಮನೆಯಲ್ಲಿ ಜನ್ಮವನ್ನ ಪಡ್ಕೊಂಡಿದ್ದೀವೋ ಆ ಮನೆಯಲ್ಲಿ ನಾವು ಜನ್ಮ ಪಡ್ಕೊಳ್ಳಿಕ್ಕೆ ಋಣ ಸಂಬಂಧನೆ ಕಾರಣ. ಕೆಲವೊಮ್ಮೆ ನೀವು ಕೇಳ್ತೀರಾ, ನಾನು ಯಾಕಾದ್ರೂ ಇವ್ರ ಮನೆಯಲ್ಲಿ ಹುಟ್ಟಿದ್ನೋ ಏನೋ, ಅವ್ರು ಎಷ್ಟು ಒಳ್ಳೆ ಮನೇಲಿ ಹುಟ್ಟಿದ್ದಾರೆ, ಅವ್ರ ಪರಿವಾರದವ್ರು ಎಷ್ಟು ಒಳ್ಳೆಯವ್ರು ಇದ್ದಾರೆ, ಅವ್ರಿಗಷ್ಟು ಒಳ್ಳೆ ಪರಿವಾರ ಯಾಕೆ ಸಿಕ್ತು, ನನಗ್ಯಾಕೆ ಇಂತಹ ಪರಿವಾರ ಸಿಕ್ತು? ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಋಣಾನುಬಂಧ ರೂಪೇಣ. ಎಲ್ಲಿತ್ತು ಋಣ? ಆ ಮನೆಯಲ್ಲಿರೋರ್ ಜೊತೆಗೆ ನಮ್ಮ ಋಣ ಸಂಬಂಧ ಇತ್ತು. ಯಾಕಿತ್ತು? ಹಿಂದಿನ ಜನ್ಮದಲ್ಲಿ ಆ ರೀತಿ ಋಣವನ್ನ ಮಾಡ್ಕೊಂಡಿದ್ವಿ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ತಂದೆ ತಾಯಿಯರು ತಮ್ಮ ಮಕ್ಕಳನ್ನ ನೋಡಿ, ಇಂಥ ಮಕ್ಕಳು ನಮಗೆ ಯಾಕಾದ್ರೂ ಹುಟ್ಟಿದ್ರೋ ಏನೋ, ನಮ್ ಫ್ರೆಂಡ್ ಮಕ್ಕಳು ಎಷ್ಟು ಒಳ್ಳೆಯವರಿದ್ದಾರೆ, ನಮ್ ಸಂಬಂಧಿಗಳ ಮಕ್ಕಳು ಎಷ್ಟು ಒಳ್ಳೆಯವರಿದ್ದಾರೆ, ನಮ್ ಮಕ್ಕಳು ಒಳ್ಳೆಯವರೇ ಇಲ್ಲ, ಇಂಥ ಮಕ್ಕಳು ಯಾಕಾದ್ರೂ ಹುಟ್ಟಿದ್ರೋ ಏನೋ ಅಂತ ತಂದೆ ತಾಯಿ ಹೇಳ್ತಾರೆ. ಕೆಲವೊಮ್ಮೆ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ನೋಡಿ, ನನ್ನ ಫ್ರೆಂಡ್ಗೆ ಎಷ್ಟು ಒಳ್ಳೆ ತಂದೆ ತಾಯಿ ಸಿಕ್ಕಿದ್ದಾರೆ, ನನಗ್ ಯಾಕಾದ್ರೂ ಇಂಥ ತಂದೆ ತಾಯಿ ಸಿಕ್ಕಿದ್ದಾರೋ ಅಂತ ಮಕ್ಕಳು ಕೂಡ ಹೇಳ್ತಾರೆ. ಈಗ ಸಿಕ್ಬಿಟ್ಟಿದ್ದಾರೆ, ನೀವು ಹುಟ್ಟು ಬಿಟ್ಟಿದ್ದೀರಾ ಅಲ್ಲಿ, ಅಥವಾ ಅವ್ರು ನಿಮಗೆ ಮಕ್ಕಳಾಗಿ ಹುಟ್ಟು ಬಿಟ್ಟಿದ್ದಾರೆ. ಈಗ ಅವರು ತಂದೆ ತಾಯಿಯಾಗಿ ಸಿಕ್ಕಿದ್ದಾರೆ, ಆ ತಂದೆ ತಾಯಿ ನಿಮಗೆ ಇಷ್ಟ ಇಲ್ಲ,
ಅವ್ರ ಇಷ್ಟ ಇಲ್ಲ ಅಂತ ಅವ್ರನ್ನೇನಾದ್ರೂ ಚೇಂಜ್ ಮಾಡಿ ಬೇರೆ ತಂದೆ ತಾಯಿಯನ್ನ ತರ್ಲಿಕ್ ಬರ್ತದ? ಮಕ್ಕಳು ತಂದೆ ತಾಯಿಯನ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ. ತಂದೆ ತಾಯಿ ಇಂತಹ ಮಕ್ಕಳು ಹುಟ್ಟಿದ್ದಾರೆ ಅಂತ ಮಕ್ಕಳನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ? ಅವ್ರ ಜೊತೆಗೆ ನಮ್ದೇನಿದೆ, ಋಣ ಸಂಬಂಧ ಇದೆ. ನೀವ್ ಹೇಳ್ತೀರಾ ನಮ್ ಮಕ್ಕಳು ನಮಗ್ ಒಂದಿನನೂ ಸುಖ ಕೊಡ್ಲಿಲ್ಲ, ದಿನಾ ದುಃಖನೇ ಕೊಡ್ತಾರೆ, ನೋವೇ ಕೊಡ್ತಾರೆ, ಕಷ್ಟನೇ ಕೊಡ್ತಾರೆ ಅಂತ ಹೇಳಿ ನೀವ್ ಹೇಳ್ತೀರ. ಯಾಕೆ ಅಂದ್ರೆ ಇವತ್ತು ಯಾರೆಲ್ಲ ನಮಗೆ ಮಕ್ಕಳಾಗಿ ಹುಟ್ಟಿದ್ದಾರೋ ಅವರು ನಾವು ಮಾಡಿರೋ ಸಾಲವನ್ನ ವಾಪಸ್ ತಗೊಳ್ಳಿಕ್ಕೋಸ್ಕರ ಹುಟ್ಟತಾ ಇರೋದು. ಅಂದ್ರೆ ನೀವ್ ಯಾವ್ದೋ ವ್ಯಕ್ತಿ ಹತ್ರ ಸಾಲ ಮಾಡಿರ್ತೀರ, ಸಾಲ ಮಾಡಿದ ನಂತರ ಎಲ್ಲಿಯವರೆಗೂ ಆ ಸಾಲ ತೀರ್ಸೋದಿಲ್ವೋ ಅಲ್ಲಿಯವರೆಗೂ ಅವ್ರೇನ್ ಮಾಡ್ತಿರ್ತಾರೆ, ನಿಮಗ್ ಕಾಡಿಸ್ತಿರ್ತಾರೆ ತಾನೆ. ಹಾಗೆ ಇವತ್ತು ನಿಮ್ಮ ಮಕ್ಕಳು ನಿಮ್ ಮನೆಯಲ್ಲಿ ಹುಟ್ಟಿ ನಿಮಗೆ ಕಷ್ಟ ಕೊಡ್ತಿದ್ದಾರೆ, ದುಃಖ ಕೊಡ್ತಿದ್ದಾರೆ, ನೋವು ಆಗೋ ಹಾಗೆ ಮಾತಾಡ್ತಿದ್ದಾರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಸಾಲ ಮಾಡಿದ್ವಿ. ಏನ್ ಸಾಲ ಮಾಡಿದ್ವಿ? ಅವ್ರಿಗ್ ನಾವು ಕಷ್ಟ ಕೊಟ್ಟಿದ್ವಿ, ಅವ್ರಿಗ್ ನಾವು ದುಃಖ ಕೊಟ್ಟಿದ್ವಿ, ಅವ್ರಿಗ್ ನಾವು ತೊಂದ್ರೆ ಕೊಟ್ಟಿದ್ವಿ. ಏನೇನ್ ಕೊಟ್ಟಿದ್ವೋ ಆ ಋಣ ತೀರ್ಸ್ಲಿಕ್ಕೋಸ್ಕರ ಇವತ್ತು ಅವ್ರು ನಮ್ಮ ಹತ್ರ ಬಂದು ಹುಟ್ಟಿದ್ದಾರೆ. ಅಂದ್ಮೇಲೆ ಅವ್ರೇನ್ ಕೊಡ್ತಾರೆ? ನಾವೇನ್ ಕೊಟ್ಟಿದ್ವೋ ಅದನ್ನೇ ಕೊಡ್ತಾರೆ. ಇವತ್ತು ಎಲ್ಲಾ ಸಂಬಂಧದಲ್ಲೂ ನಮಗ್ ಸಿಕ್ತಿರೋದೇನು? ದುಃಖ, ಕಷ್ಟ, ನೋವು, ಚಿಂತೆ. ಇದೆಲ್ಲ ಯಾಕೆ? ಸಾಲ ಮಾಡಿದ್ವಿ ಹಿಂದಿನ ಜನ್ಮದಲ್ಲಿ, ಋಣ ಮಾಡ್ಕೊಂಡಿದ್ವಿ. ಈ ಜನ್ಮದಲ್ಲಿ ಏನ್ ಮಾಡ್ತಾ ಇದ್ವಿ? ಅದನ್ನ ತೀರಿಸ್ತಾ ಇದ್ದೀವಿ. ತೀರಿಸ್ಲೇಬೇಕು. ಸಾಲ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ತೀರಿಸ್ಲೇಬೇಕು. ಖುಷಿಯಿಂದನಾದ್ರೂ ತೀರಿಸಿ, ಆದ್ರೂ ತೀರಿಸ್ರಿ. ಆದ್ರೆ ಏನ್ ಮಾಡ್ಬೇಕು? ತೀರಿಸ್ಲೇಬೇಕು ಅಂದ್ಮೇಲೆ, ತೀರಿಸೋದು ಸತ್ಯ ಅಂದ್ಮೇಲೆ ಹೇಗ್ ತೀರಿಸ್ಬೇಕು? ದುಃಖಿಗಳಾಗಿ ತೀರಿಸೋ ಬದ್ಲು, ನೋವಿಂದ ತೀರಿಸೋ ಬದ್ಲು ಖುಷಿಯಿಂದ ತೀರಿಸ್ಬೇಕು. ಈಗ ಅವ್ರ ಮಕ್ಕಳಾಗಿ ಹುಟ್ಟಿದ್ದಾರೆ, ಅವ್ರ ತಂದೆ ತಾಯಿಯಾಗಿ ಸಿಕ್ಬಿಟ್ಟಿದ್ದಾರೆ ಸಂಬಂಧಿಗಳಾಗಿ ಅಂದ್ಮೇಲೆ ಅವ್ರು ನಮಗ್ ಕಷ್ಟ ಕೊಟ್ಟೇ ಕೊಡ್ತಾರೆ, ನೋವು ಕೊಟ್ಟೇ ಕೊಡ್ತಾರೆ. ಅವ್ರು ಎಷ್ಟೆಷ್ಟು ಕೊಡ್ತಾ ಹೋಗ್ತಾರೋ ಅಷ್ಟು ಋಣ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಲೆಕ್ಕಾಚಾರ ಮುಗಿತಾ ಇದೆ. ಏನ್ ಸಾಲ ಮಾಡಿದ್ವೋ ಆ ಸಾಲದ ಹೊರೆ ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದನ್ನ ಖುಷಿಯಿಂದ ಏನ್ ಮಾಡ್ಬೇಕು? ತೀರಿಸ್ಬೇಕು. ಯಾರತ್ರನಾದ್ರೂ ಸಾಲ ತಗೊಂಡಿರ್ತೀರಾ ಅಂದ್ರೆ ಎಷ್ಟೆಷ್ಟು ಜಾಸ್ತಿ ವಾಪಸ್ ಕೊಡ್ತಾ ಹೋಗ್ತಿರೋ ಅಷ್ಟು ನಿಮಗೇನಾಗ್ತದೆ? ಖುಷಿ ಆಗ್ತದೆ ತಾನೆ, ಕಡಿಮೆ ಆಯ್ತು ಸಾಲದ ಹೊರೆ ಅಂತ. ಹಾಗೆ ಬೇರೆಯವರು ಕಷ್ಟ ಕೊಟ್ಟಂತೆ, ನೋವು ಕೊಟ್ಟಂತೆ, ದುಃಖ ಕೊಟ್ಟಂತೆ ಏನಾಯ್ತು? ಆ ಸಾಲದ ಹೊರೆ ಕಡಿಮೆ ಆಯ್ತು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದು. ಅದಕ್ಕೆ ಏನ್ ಮಾಡ್ಬೇಕು? ಖುಷಿಯಿಂದನೇ ಅದನ್ನ ತೀರಿಸ್ತಾ ಹೋಗ್ಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಇಬ್ರು ಬಾಲ್ಯದಿಂದಲೂ ಸ್ನೇಹಿತರಾಗಿರ್ತಾರೆ, ಇಬ್ರು ಒಟ್ಟಿಗೆ ಶಿಕ್ಷಣವನ್ನ ಕಲಿತಾರೆ, ದೊಡ್ಡವರಾಗ್ತಾರೆ. ಒಬ್ಬ ವ್ಯಕ್ತಿಗೆ ಗೌರ್ಮೆಂಟ್ ಜಾಬ್ ಸಿಗ್ತದೆ, ಇನ್ನೊಬ್ಬ ವ್ಯಕ್ತಿಗೆ ಎಲ್ಲೂ ನೌಕರಿನೇ ಸಿಗಲ್ಲ. ಯಾರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೇನೋ ಆ ವ್ಯಕ್ತಿಗೆ ಇಡೀ ದಿನ ತನ್ನ ಸ್ನೇಹಿತಂದೇ ಚಿಂತೆ. ನನಗೇನೋ ಒಳ್ಳೆ ಕೆಲಸ ಸಿಕ್ಬಿಡ್ತು, ನನ್ನ ಸ್ನೇಹಿತನಿಗೆ ಕೆಲ್ಸನೇ ಸಿಕ್ಕಿಲ್ಲ, ಅವನಿಗೆ ಕೆಲ್ಸನೇ ಸಿಕ್ಕಿಲ್ಲ, ಅವನಿಗೂ ಒಳ್ಳೆ ಕೆಲ್ಸ ಸಿಗ್ಬೇಕು ಅಂತ ಇವನು ಬಹಳ ಪ್ರಯತ್ನ ಪಡ್ತಾನೆ. ಏನ್ ಮಾಡಿದ್ರು ಅವನಿಗೆ ಕೆಲ್ಸ ಸಿಗ್ಲಿಲ್ಲ. ಕೊನೆಗೆ ಇಬ್ರು ಕುತ್ಕೊಂಡು ಒಂದಿನ ವಿಚಾರ ಮಾಡ್ತಾರೆ, ಹೇಗಾದ್ರೂ ಮಾಡಿ ನನ್ ಫ್ರೆಂಡ್ಗೋಸ್ಕರ ನಾನು ಏನಾದ್ರೂ ಮಾಡ್ಬೇಕು ಅಂತ ಇಬ್ರು ವಿಚಾರ ಮಾಡಿ, ನಾವಿಬ್ರು ಒಂದು ಕಂಪ್ನಿಯನ್ನ ತೆರೆಯೋಣ, ನಾನು ದುಡ್ಡು ಹಾಕ್ತೀನಿ, ನೀನು ದುಡ್ಡು ಹಾಕು ಅಂತ ಮಾತಾಡ್ಕೊಂಡು ಇಬ್ರು ದುಡ್ಡು ಹಾಕಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವನಿಗೆ ಗೌರ್ಮೆಂಟ್ ನೌಕರಿ ಇರೋ ಕಾರಣ ಎಲ್ಲಾ ಪೇಪರ್ ಅನ್ನ ತನ್ನ ಫ್ರೆಂಡ್ ಹೆಸರಿಗೆ ಮಾಡಿರ್ತಾನೆ. ಇವನ್ ಸೈನ್ ಮಾಡೋ ಹಾಗಿಲ್ಲ ಕಂಪ್ನಿಗೆ. ನಾನು ದುಡ್ಡು ಹಾಕ್ತೀನಿ, ನೀನು ಹಾಕು, ಆದ್ರೆ ಎಲ್ಲ ನಿನ್ ಹೆಸರಲ್ಲಿ ಇರ್ಲಿ, ಯಾಕೆಂದ್ರೆ ನಾನು ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೀನಿ ಅಂತ. ಅವನ ಆಫೀಸಿಗೆ ಹೋಗಿ ಬಂದು ಪ್ರತಿದಿನ ಸಂಜೆ ತಾನು ಕಂಪ್ನಿಯಲ್ಲಿ ಬಂದು ಕೆಲಸ ಮಾಡ್ತಿರ್ತಾನೆ. ಈ ರೀತಿ 1 ವರ್ಷ 2 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಅವರಿಗೆ ಬಹಳ ಚೆನ್ನಾಗಿ ಲಾಭ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವ್ರ ಕೆಲ್ಸದಲ್ಲಿ ಚೆನ್ನಾಗಿ ಲಾಭ ಬರ್ತದೆ. ಲಾಭ ಜಾಸ್ತಿ ಆದಂತೆಲ್ಲ ಈ ಗೌರ್ಮೆಂಟ್ ನೌಕರಿ ಮಾಡ್ತಾ ಇರೋ ವ್ಯಕ್ತಿಗೆ ವಿಚಾರ ಬರ್ತದೆ, ನಾನ್ ಯಾಕೆ ಇಡೀ ದಿನ ಕಷ್ಟಪಟ್ಟು ಅಲ್ಲಿ ಗೌರ್ಮೆಂಟ್ ನೌಕರಿ ಮಾಡ್ಬೇಕು, ನಾನು ಆ ನೌಕರಿಯನ್ನ ಬಿಟ್ಟು ಇನ್ಮೇಲೆ ಕಂಪ್ನಿಯಲ್ಲೇ ಕೆಲಸ ಮಾಡಿದ್ರೆ ನಾವಿಬ್ರು ಇನ್ನೂ ಚೆನ್ನಾಗಿ ಕಂಪ್ನಿಯನ್ನ ಮುಂದುವರಿಸಬಹುದು ಅಂತ ಅವನು ಗೌರ್ಮೆಂಟ್ ಜಾಬ್ ಬಿಟ್ಬಿಡ್ತಾನೆ. ಗೌರ್ಮೆಂಟ್ ಜಾಬ್ ಬಿಟ್ಟು ಕೊನೆಗೆ ಕಂಪ್ನಿಗೆ ಬಂದು ತನ್ನ ಫ್ರೆಂಡಿಗೆ ಹೇಳ್ತಾನೆ, ಇಷ್ಟು ದಿನ ನಾನು ಗೌರ್ಮೆಂಟ್ ನೌಕರಿ ಮಾಡ್ತಿದ್ದೆ, ಅದಕ್ಕೆ ಎಲ್ಲಾ ಸೈನ್ ಮಾಡೋ ಅಥಾರಿಟಿ ನಿನ್ ಹತ್ರ ಇತ್ತು, ಈಗ ನಾನು ನೌಕರಿ ಬಿಟ್ಟಿದ್ದೀನಿ, ಅದಕ್ಕೆ ಇಬ್ರು ಏನ್ ಮಾಡ್ಕೊಳ್ಳೋಣ, ಅರ್ಧ ಶೇರ್ ಮಾಡ್ಕೊಳ್ಳೋಣ, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಲೋಭ ಬಂದ್ಬಿಟ್ಟಿರ್ತದೆ.
ಯಾಕೆಂದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ದ, ತಾನೇ ಓನರ್ ಆಗಿ ಎಲ್ಲಾ ನಡೆಸ್ತಾ ಇದ್ದ. ಅವನ್ ತನ್ನ ಫ್ರೆಂಡಿಗೆ ಹೇಳ್ತಾನೆ, ನಾನು ಯಾವ ಅಧಿಕಾರನು ನಿನಗೆ ಕೊಡಲ್ಲ, ಬೇಕಾದ್ರೆ ಎಲ್ರು ಹೇಗ್ ಕೆಲ್ಸ ಮಾಡ್ತಿದ್ದಾರೋ ಆ ರೀತಿ ಬೇಕಾದ್ರೆ ನೀನು ಕೆಲ್ಸ ಮಾಡು, ಇಲ್ಲ ಅಂದ್ರೆ ಹೋಗು ಅಂದ್ಬಿಡ್ತಾನೆ. ಇವನಿಗೆ ಬಹಳ ದುಃಖ ಆಗ್ತದೆ, ಫ್ರೆಂಡ್ ಕೆಲ್ಸ ಸಿಗ್ಲಿ ಅಂತ ದುಡ್ಡು ಹಾಕಿದ್ದು, ತಾನು ಕಷ್ಟಪಟ್ಟಲ್ಲಿ ಕೆಲ್ಸ ಮಾಡಿದ್ದು, ಈಗ ಗೌರ್ಮೆಂಟ್ ನೌಕರಿನೂ ಬಿಟ್ಬಿಟ್ಟಿದ್ದಾನೆ, ಆದ್ರೆ ಫ್ರೆಂಡ್ ಏನ್ ಮಾಡ್ಬಿಟ್ಟ, ಮೋಸ ಮಾಡ್ಬಿಟ್ಟ. ಇವನಿಗೆ ಬಹಳ ದುಃಖ ಆಗ್ತದೆ. ಅದೇ ದುಃಖದಲ್ಲಿ ಇವನ್ ಹೋಗಿ ಸುಸೈಡ್ ಮಾಡ್ಕೊಂಡು ಸತ್ ಬಿಡ್ತಾನೆ. ಸುಸೈಡ್ ಮಾಡ್ಕೊಂಡು ಸಾಯ್ತಾನೆ. ಸತ್ತ ನಂತರ ಕೆಲವು ದಿನಗಳ ನಂತರ ಅವನು ಬಹಳಷ್ಟು ಶ್ರೀಮಂತ ಆಗಿದ್ದಾನೀಗ. ಏನಾಗಿದೆ, ಅವನ ಹತ್ರ ಕಂಪ್ನಿ ಇದೆ, ಎಲ್ಲ ಇದೆ, ಬಹಳ ಶ್ರೀಮಂತ ಆಗಿದ್ದಾನೆ. ಅವನು ಚೆನ್ನಾಗಿ ಮದುವೆನೂ ಆಗಿದೆ. ಅವನ್ ಮನೇಲಿ ಒಂದು ಮಗು ಹುಟ್ಟುತ್ತದೆ. ಆ ಮಗು ಹುಟ್ಟುತ್ತದೆ. ಆ ವ್ಯಕ್ತಿ ಆ ಮಗುವಿನ ಜನ್ಮ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾನೆ. ಯಾಕೆಂದ್ರೆ ಇಬ್ರು ದುಡ್ಡು ಯಾರ ಹತ್ರ ಇದೆ, ಅವನ ಹತ್ರ ಇದೆ, ಬೇಕಾದಷ್ಟು ಸಂಪತ್ತಿದೆ. ಎಲ್ಲ ಗಣ್ಯರನ್ನ ಕರೆದು ಮಗುವಿನ ಜನ್ಮ ದಿನವನ್ನ ಆಚರಣೆ ಮಾಡ್ತಿರ್ತಾನೆ. ಆಚರಣೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಆ ಮಗು ಕೆಳಗಡೆ ಬಿದ್ದ್ಬಿಡ್ತದೆ. ಮಗು ಕೆಳಗಡೆ ಬೀಳ್ತದೆ, ಮಗುವಿಗೆ ಬಹಳಷ್ಟು ಪೆಟ್ಟಾಗ್ತದೆ. ತಕ್ಷಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ. ಅಡ್ಮಿಟ್ ಮಾಡಿ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಟ್ರೀಟ್ಮೆಂಟ್ ಕೊಡಿಸ್ತಾ ಹೋಗ್ತಾನೆ. ಆ ಮಗುವಿನ ಆರೋಗ್ಯದಲ್ಲಿ ಏನೂ ಸುಧಾರಣೆ ಆಗಲ್ಲ. ಇನ್ನೂ ದೊಡ್ಡ ದೊಡ್ಡ ಡಾಕ್ಟರ್ ತೋರಿಸ್ತಾ ಹೋಗ್ತಾನೆ. 1 ತಿಂಗಳವರೆಗೂ ಟ್ರೀಟ್ಮೆಂಟ್ ಕೊಡಿಸ್ತಾನೆ. 1 ತಿಂಗಳ ನಂತರ ಆ ಮಗು ಸತ್ತೋಗ್ಬಿಡ್ತದೆ. 1 ತಿಂಗಳ ನಂತರ ಮಗು ಸತ್ ಹೋದಾಗ ಅವನು ಮಗು ಸತ್ತ ನಂತರ ಮಗುವಿಗೋಸ್ಕರ ಹಾಸ್ಪಿಟಲ್ಗೆ ಎಷ್ಟು ಖರ್ಚು ಮಾಡಿದೆ ಅಂತ ಲೆಕ್ಕ ಮಾಡಿ ನೋಡ್ತಾನೆ. ಅವನು ಎಷ್ಟು ಹಣ ಖರ್ಚು ಮಾಡಿರ್ತಾನೆ ಅಂದ್ರೆ, ಅವನ್ ಫ್ರೆಂಡ್ಗೆ ಅವ್ನು ಎಷ್ಟು ಕೊಡ್ಬೇಕಿತ್ತಲ್ಲ, ಅವನ್ ಫ್ರೆಂಡಿಗೆ ಎಷ್ಟು ಕೊಡ್ಬೇಕಾಗಿತ್ತೋ, ಅವನ್ ಫ್ರೆಂಡಿಂದ ಎಷ್ಟು ಮೋಸ ಮಾಡಿ ತಗೊಂಡಿದ್ನೋ ಕರೆಕ್ಟ್ ಆಗಿ ಅಷ್ಟು ಹಣ ಹಾಸ್ಪಿಟಲ್ ನಲ್ಲಿ ಖರ್ಚಾಗಿರ್ತದೆ. ಅಂದ್ಮೇಲೆ ಅವನ್ ಮನೇಲಿ ಬಂದು ಹುಟ್ಟಿದವ್ರು ಯಾರು? ಆ ಫ್ರೆಂಡೇ ಬಂದು ಹುಟ್ಟಿ ಎಷ್ಟು ಇವನ್ ಕೊಡ್ಬೇಕಾಗಿತ್ತು ಅಷ್ಟನ್ನ ತಗೊಂಡು ಹೋದ. ಈ ರೀತಿ ಈ ಜಗತ್ತಿನಲ್ಲಿ ಕರ್ಮದ ಲೆಕ್ಕಾಚಾರ ಹೇಗೆ ಅಂದ್ರೆ, ಇಲ್ಲಿ ಯಾರು ಯಾರದನ್ನು ಏನನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಯಾರಿಂದ ಏನಾದ್ರೂ ತಗೊಂಡ್ರೆ ಈ ಜನ್ಮದಲ್ಲಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಾದ್ರೂ ಅದನ್ನ ವಾಪಸ್ ಕೊಡ್ಲೇಬೇಕು. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಅಂದ್ರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ಜನ್ಮವನ್ನ ಪಡ್ಕೊಳ್ಬೇಕಾದ್ರೇನೆ ನಾನು ಯಾರ ಮನೆಯಲ್ಲಿ ಹುಟ್ಟಬೇಕು, ಹುಟ್ಟಿದ ನಂತರ ನಾನು ಎಷ್ಟು ಶಿಕ್ಷಣವನ್ನ ಕಲಿಬೇಕು, ಶಿಕ್ಷಣವನ್ನ ಕಲಿತ ನಂತರ ನಾನು ಏನು ನೌಕರಿ ಮಾಡಬೇಕು, ಅದ್ರ ನಂತರ ಎಂತವ್ರು ನನಗೆ ಫ್ಯಾಮಿಲಿ ಆಗ್ಬೇಕು, ನನಗೆ ಎಷ್ಟು ಜನ ಮಕ್ಕಳು ಹುಟ್ಟಬೇಕು, ನನಗೆಷ್ಟು ಹಣ ಸಿಗಬೇಕು, ನಾನು ಎಷ್ಟು ದಿನ ಬದುಕಬೇಕು, ಯಾವಾಗ ಸಾಯ್ಬೇಕು, ಇಷ್ಟನ್ನು ಹುಟ್ಟಿದ ಮೇಲೆ ಯಾರು ನಿರ್ಧಾರ ಮಾಡೋದಿಲ್ಲ. ಪೂರ್ವ ಜನ್ಮದ ಕರ್ಮದ ಆಧಾರದಿಂದ ಮಗು ಹುಟ್ಟೋದಕ್ಕಿಂತ ಮೊದ್ಲು ಏನ್ ಮಾಡಿರ್ತದೆ, ಇಷ್ಟನ್ನು ಫಿಕ್ಸ್ ಮಾಡ್ಕೊಂಡು ಬಂದಿರ್ತದೆ. ಅದಕ್ಕೋಸ್ಕರ ಭವಿಷ್ಯ ಹೇಳುವಂತವ್ರು ಏನ್ ಮಾಡ್ತಾರೆ, ಹುಟ್ಟಿದ ಮಗುವನ್ನ ನೋಡಿ ಆ ಮಗುವಿನ ಆಯಸ್ಸು, ಆ ಮಗುವಿನ ಶಿಕ್ಷಣ ಎಲ್ಲದ್ರ ಬಗ್ಗೆನು ಹೇಳ್ಬಿಡ್ತಾರೆ. ಯಾಕೆ ಹೇಳ್ತಾರೆ, ಕಾಣಿಸ್ತಾ ಇರ್ತದೆ ಆ ರೇಖೆಗಳು ಅವರ ಹಸ್ತದಲ್ಲಿ, ಅವರ ಮಸ್ತಕದಲ್ಲಿ. ಯಾವ ಆಧಾರದಿಂದ? ಪೂರ್ವ ಜನ್ಮದ ಕರ್ಮದ ಆಧಾರದಿಂದ ಅವ್ರೆಷ್ಟು ದಿನ ಇರ್ಬೇಕು, ಏನ್ ಓದ್ಬೇಕು, ಅವ್ರಿಗೆ ಎಷ್ಟು ಸಂಪಾದನೆ ಆಗ್ಬೇಕು, ಎಲ್ಲವೂ ಕೂಡ ಮೊದಲೇ ನಿರ್ಧಾರ ಆಗಿರ್ತದೆ. ಈಗ ನಾವ್ ಏನ್ ಕರ್ಮ ಮಾಡ್ತಿದ್ದೀವಲ್ಲ ಅದು ಮುಂದಿನ ಜನ್ಮಕ್ಕೆ. ಹಿಂದೆ ಮಾಡಿದ್ದನ್ನ ಇವತ್ತು ಅನುಭವ ಮಾಡ್ತಾ ಇದ್ದೀವಿ, ಇವತ್ತು ಮಾಡಿದ್ದನ್ನ ಮುಂದೆ ನಾವು ಅನುಭವ ಮಾಡ್ತೀವಿ. ಅದಕ್ಕೆ ಪರಮಾತ್ಮ ತಂದೆ ಹೇಳ್ತಾರೆ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತ. ಪೂರ್ವ ಜನ್ಮದಲ್ಲಿ ನಾವು ಪಾಪವನ್ನ ಮಾಡಿದ್ರೆ ಅದನ್ನ ಈ ಜನ್ಮದಲ್ಲಿ ಕಾಯಿಲೆ ರೂಪದಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ಅನುಭವ ಮಾಡ್ಬೇಕಾಗ್ತದೆ. ಪೂರ್ವ ಜನ್ಮದಲ್ಲಿ ಪುಣ್ಯವನ್ನ ಮಾಡಿದ್ರೆ ಅದನ್ನ ಏನ್ ಮಾಡ್ತೀವಿ, ಸುಖದ ರೂಪದಲ್ಲಿ ಅನುಭವ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಇವತ್ತೇನೇನ್ ಅನುಭವ ಮಾಡ್ತಿದ್ದೀವೋ ಅದೆಲ್ಲ ಹಿಂದೆ ಮಾಡಿರೋದು. ಇವತ್ತೇನ್ ಮಾಡ್ತಿದ್ದೀವೋ ಅದನ್ನ ಮುಂದೆ ನಾವೇನ್ ಮಾಡ್ತೀವಿ, ಅನುಭವ ಮಾಡ್ತೀವಿ. ಇಷ್ಟು ದಿನ ನಮಗೆ ಈ ಕರ್ಮದ ಜ್ಞಾನ ಗೊತ್ತಿರ್ಲಿಲ್ಲ. ಆದ್ರೆ ಗೀತೆಯಲ್ಲಿ ಪರಮಾತ್ಮ ಕರ್ಮದ ಜ್ಞಾನವನ್ನ ತಿಳಿಸ್ತಾರೆ. ನೀನು ಶ್ರೇಷ್ಠ ಕರ್ಮವನ್ನ ಮಾಡಿದ್ರೆ ನಿನ್ನ ಭವಿಷ್ಯ ಶ್ರೇಷ್ಠವಾಗಿರ್ತದೆ, ಅದ್ರ ಜೊತೆಗೆ ವರ್ತಮಾನ ಕೂಡ ಶ್ರೇಷ್ಠ ಆಗಿರ್ತದೆ ಅಂತ ಹೇಳಿ. ಹಿಂದೆ ಮಾಡಿರುವಂತಹ ಪಾಪದಿಂದ ಮುಕ್ತ ಆಗ್ಬೇಕು ಅಂದ್ರೆ ನಾವು ಪರಮಾತ್ಮನ ಜೊತೆಗೆ ಯೋಗವನ್ನ ಜೋಡಣೆ ಮಾಡ್ಬೇಕು. ಅದ್ರ ಜೊತೆಗೆ ಈಗ ನಾವು ಪುಣ್ಯದ ಕಾರ್ಯವನ್ನ ಮಾಡ್ತಾ ಹೋಗ್ಬೇಕು. ಆಗ ಭವಿಷ್ಯ ಕೂಡ ಏನಾಗ್ತದೆ,
ಶ್ರೇಷ್ಠ ಆಗ್ತಾ ಹೋಗ್ತದೆ. ಇದು 3 ಆತ್ಮದಲ್ಲಿರೋ ಶಕ್ತಿಯಾಗಿದೆ. ಈ 3 ಶಕ್ತಿಯನ್ನ ಬಳಸಿ ಆತ್ಮ ಏನ್ ಮಾಡ್ತದೆ? ಕರ್ಮವನ್ನ ಮಾಡ್ತದೆ, ಪುನಃ ಪುನರ್ಜನ್ಮವನ್ನ ಪಡ್ಕೊಳ್ಳುತ್ತದೆ. ಆ ಕರ್ಮಕ್ಕೆ ತಕ್ಕಂತೆ ಫಲವನ್ನ ಅನುಭವ ಮಾಡುತ್ತದೆ. ನಾವು ಯೋಗದ ಅಭ್ಯಾಸವನ್ನ ಮಾಡ್ಬೇಕು. ರಾಜಯೋಗವನ್ನ ಕಲಿಬೇಕು ಅಂದ್ರೆ ರಾಜಯೋಗದ ಅಭ್ಯಾಸಕ್ಕೋಸ್ಕರ ಆತ್ಮದ ಅನುಭವವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಪರಮಾತ್ಮನ ಅನುಭವ ಆಗಬೇಕು ಅಂತ ನಿನ್ನೆ ದಿನ ನಾವು ಕೇಳ್ತಾ ಇದ್ವಿ. ಪರಮಾತ್ಮನ ಪರಿಚಯದ ಬಗ್ಗೆ ಗೊತ್ತಾದಾಗ ಯೋಗದಲ್ಲಿ ನಾವು ಪರಮಾತ್ಮನ ಸ್ವರೂಪದ ಅನುಭವವನ್ನ ಮಾಡ್ಲಿಕ್ಕೆ ಸಾಧ್ಯ. ಅವರ ಮೂಲಕ ಪ್ರಾಪ್ತಿಯನ್ನ ಪಡ್ಕೊಳ್ಳುವಂತಹ ಅನುಭವವನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಪರಮಾತ್ಮನ ಸ್ವರೂಪ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾವೆಲ್ರೂ ಏನಾಗಿದ್ದೀವಿ? ಆತ್ಮ ಜ್ಯೋತಿಗಳಾಗಿದ್ದೀವಿ. ಆತ್ಮರಲ್ಲಿ ವಿಭಿನ್ನ ಪ್ರಕಾರದ ಆತ್ಮರಿದ್ದಾರೆ ಅಂತ ನಿನ್ನೆ ನಾವು ಕೇಳ್ತಾ ಇದ್ವಿ. ಆತ್ಮರಲ್ಲಿ ಪಾಪದ ಕಾರ್ಯವನ್ನ ಮಾಡುವಂತಹ ಪಾಪಾತ್ಮರೂ ಕೂಡ ಇದ್ದಾರೆ, ಪುಣ್ಯದ ಕಾರ್ಯವನ್ನ ಮಾಡುವಂತಹ ಪುಣ್ಯಾತ್ಮರೂ ಕೂಡ ಇದ್ದಾರೆ, ಧರ್ಮವನ್ನ ಸ್ಥಾಪನೆ ಮಾಡುವಂತಹ ಧರ್ಮಾತ್ಮರೂ ಇದ್ದಾರೆ, ಮಹಾನ್ ಕಾರ್ಯವನ್ನ ಮಾಡುವಂತಹ ಮಹಾತ್ಮರೂ ಕೂಡ ಇದ್ದಾರೆ, ದೈವಿ ಗುಣವುಳ್ಳಂತಹ ದೇವಾತ್ಮರೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಅನೇಕರು. ಪಾಪಾತ್ಮರು ಒಬ್ರ ಇಬ್ರು? ಎಷ್ಟ್ ಜನ ಇದ್ದಾರೆ? ಅನೇಕ ಪಾಪಾತ್ಮರಿದ್ದಾರೆ. ಅದೇ ರೀತಿ ಅನೇಕ ಜನ ಪುಣ್ಯಾತ್ಮರಿದ್ದಾರೆ, ಅನೇಕ ಜನ ಧರ್ಮಾತ್ಮರಿದ್ದಾರೆ, ಅನೇಕರು ದೇವಾತ್ಮರು ಕೂಡ ಇದ್ದಾರೆ. ಆದರೆ ಪರಮಾತ್ಮರು ಇಲ್ಲ. ಎಷ್ಟು ಜನ? ಪರಮಾತ್ಮರು ಅನ್ನಲ್ಲ, ನಾವು ದೇವಾತ್ಮರು ಅಂತೀವಿ. ದೇವತೆಗಳು ಅಂತ ಕರಿತೀವಿ, ಪರಮಾತ್ಮಗಳು ಅಂತ ಕರಿತೀವ? ಪರಮಾತ್ಮ ಭಗವಂತ ಎಷ್ಟು ಜನ? ಒಬ್ಬರೇ ಆಗಿದ್ದಾರೆ. ಆತ್ಮಕ್ಕೂ ಪರಮಾತ್ಮನಿಗೂ ಅಂತರ ಏನು ಅಂದ್ರೆ, ನಾವು ಬರೀ ಆತ್ಮ, ಅವರು ಪರಮ ಪ್ಲಸ್ ಆತ್ಮ. ಪರಮಾತ್ಮ ಯಾರು? ಪರಮ ಪ್ಲಸ್ ಆತ್ಮ. ಪರಮ ಪ್ಲಸ್ ಆತ್ಮ ಅಂದ್ರೆ ಸರ್ವಶ್ರೇಷ್ಠ ಆತ್ಮ. ಪರಮಾತ್ಮನೂ ನಮ್ಮಂತೆ ಆತ್ಮನೇ ಆಗಿದ್ದಾರೆ, ಆದ್ರೆ ಅವ್ರೇನಾಗಿದ್ದಾರೆ? ಸರ್ವಶ್ರೇಷ್ಠ ಆತ್ಮ ಆಗಿರೋ ಕಾರಣ ಅವರಿಗೆ ನಾವು ಪರಮಾತ್ಮ ಅಂತ ಹೇಳಿ ಕರಿತೀವಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸ್ತಾರೆ, ನಮೇ ವಿದುಹು ಸುರಗಣಾಃ ಪ್ರಭವಂ ನಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷಿಣಾಂಚ ಸರ್ವಶಃ. ಅಂದ್ರೆ ಪರಮಾತ್ಮ ತಂದೆಯ ಬಗ್ಗೆ, ಭಗವಂತನ ಬಗ್ಗೆ ದೇವತೆಗಳಿಗೂ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಮಹರ್ಷಿಗಳಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ ಅಂದ್ರೆ, ನಾನು ಮಹರ್ಷಿಗಳಿಗಿಂತಲೂ ಆದಿ ಮತ್ತು ದೇವತೆಗಳಿಗಿಂತಲೂ ಆದಿ. ನಾನು ಅನಾದಿ ಆಗಿದ್ದೇನೆ. ಪರಮಾತ್ಮ ಅನಾದಿ ಆಗಿರೋ ಕಾರಣ ಅವರ ನಂತರ ಬಂದಂತಹ ದೇವತೆಗಳಿಗಾಗ್ಲಿ, ಪರಮಾತ್ಮನ ನಂತರ ಬಂದಂತಹ ಮಹರ್ಷಿಗಳಿಗಾಗ್ಲಿ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ. ಹೇಗೆ? ನಿಮಗೆ ನಿಮ್ಮ ಬಗ್ಗೆ ಪರಿಚಯವನ್ನ ತಿಳಿಸಿ ಅಂದ್ರೆ ನೀವೇನ್ ಮಾಡ್ತೀರಾ? ನೀವು ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಏನೇನಾಗಿದೆ ಅನ್ನೋ ಸಂಪೂರ್ಣ ನಿಮ್ಮ ಕಥೆಯನ್ನ ಸ್ಪಷ್ಟವಾಗಿ ಹೇಳ್ತೀರಾ. ನಿಮ್ ಪರಿಚಯ ನಿಮಗ್ ಗೊತ್ತಿದೆ, ನಿಮ್ ಕತೆ ನಿಮಗ್ ಗೊತ್ತಿದೆ, ಅದನ್ನ ನೀವು ಹೇಳ್ತೀರಾ. ನಿಮ್ಮ ಕಥೆಯನ್ನ ನೀವು ಹೇಳ್ತೀರಾ. ಅದೇ ನಿಮಗೆ ನಿಮ್ಮ ತಂದೆಯ ಕಥೆಯನ್ನ ಹೇಳಿ, ನಿಮಗ್ ಜನ್ಮ ಕೊಟ್ಟಂತಹ ತಂದೆಯ ಕಥೆಯನ್ನ ಹೇಳಿ ಅಂದ್ರೆ ನಿಮ್ ಕತೆ ಎಷ್ಟ್ ಹೇಳ್ತಿರೋ ಅಷ್ಟು ಅವ್ರ ಕತೆ ಹೇಳಲಿಕ್ಕೆ ಆಗ್ತದ? ಯಾಕಾಗಲ್ಲ? ನಿಮಗಿಂತ ಮೊದ್ಲೇ ಅವ್ರು ಹುಟ್ಟಿರೋ ಕಾರಣ ಅವ್ರು ಹುಟ್ಟದಾಗಿಂದ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಅವರ ಸಂಪೂರ್ಣ ಪರಿಚಯವನ್ನ ನಾವ್ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಗೊತ್ತಿರೋದನ್ನ ಹೇಳ್ಬೋದು. ನಿಮ್ ತಂದೆ ಬಗ್ಗೆ, ನಿಮ್ ಅಜ್ಜನ ಬಗ್ಗೆ ಕೇಳಿದ್ರೆ, ನಿಮ್ ಅಜ್ಜನ ಬಗ್ಗೆ ಕೇಳಿದ್ರೆ ಎಷ್ಟ್ ಹೇಳ್ಬೋದು? ನೀವು ಎಷ್ಟ್ ಹೇಳ್ಬೋದು? ಅವ್ರು ಹುಟ್ಟದಾಗಿಂದ ಏನಾಗಿತ್ತು ಅಂತ ಸಂಪೂರ್ಣ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಿಮ್ ಅಜ್ಜ ನಿಮ್ ತಂದೆಗಿಂತ ಮೊದ್ಲು ಹುಟ್ಟುತ್ತವ್ರು. ನಿಮಗಿನ್ನು ನಿಮ್ ಮುತ್ತಜ್ಜನ ಬಗ್ಗೆ ಕೇಳಿದ್ರೆ ಎಷ್ಟ್ ಹೇಳ್ತೀರ? ಗೊತ್ತೇ ಇಲ್ಲ. ಅದಕ್ಕಿಂತ ಇನ್ನೂ ನಿಮ್ಮ ಪೂರ್ವಜರ ಬಗ್ಗೆ ಕೇಳಿದ್ರೆ ಏನೂ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹೇಗೆ ನಿಮ್ಮ ಅಜ್ಜನ ಬಗ್ಗೆ, ನಿಮ್ ಮುತ್ತಜ್ಜನ ಬಗ್ಗೆ, ನಿಮ್ ತಂದೆ ಬಗ್ಗೆನೇ ನಿಮಗೆ ಗೊತ್ತಿಲ್ವೋ, ಹಾಗೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಅನಾದಿ. ಫಸ್ಟ್ ಅವರು ಎಲ್ಲರಿಗಿಂತ ಮೊದ್ಲು ಇದ್ದವ್ರು. ಅವರು ಉಳಿದವರೆಲ್ಲ
ನಂತರ ಬಂದಂತವರು, ದೇವತೆಗಳೆಲ್ಲ ನಂತರ ಬಂದಂತವರು, ಮಹರ್ಷಿಗಳೆಲ್ಲ ನಂತರ ಬಂದಂತವ್ರು. ನಂತರ ಬಂದಿರೋರಿಗೆ ಎಲ್ಲರಿಗಿಂತ ಮೊದ್ಲು ಇದ್ದಂತಹ ಪರಮಾತ್ಮನ ಬಗ್ಗೆ ಪರಿಚಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಹೇಗೆ ನಿಮ್ಮ ಪರಿಚಯವನ್ನ ನೀವು ಚೆನ್ನಾಗಿ ಹೇಳ್ಬೋದು, ಬೇರೆಯವ್ರು ಹೇಳಲಿಕ್ಕೆ ಆಗಲ್ಲ. ಹಾಗೆ ಪರಮಾತ್ಮ ಹೇಗಿದ್ದಾರೆ, ಪರಮಾತ್ಮ ಎಲ್ಲಿದ್ದಾರೆ ಅನ್ನೋ ಪರಿಚಯವನ್ನ ಪರಮಾತ್ಮ ಮಾತ್ರ ಸರಿಯಾಗಿ ತಿಳಿಸಬಹುದು. ಪರಮಾತ್ಮ ತಂದೆಯನ್ನ ಬಿಟ್ಟು ಪರಮಾತ್ಮನ ಪರಿಚಯವನ್ನ ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರಮಾತ್ಮ ಎಲ್ಲರಿಗಿಂತ ಆದಿಯಾಗಿದ್ದಾರೆ. ಎಲ್ಲರಿಗಿಂತ ಆದಿಯಾದಂತಹ ಪರಮಾತ್ಮನ ಸ್ವರೂಪ ಯಾವುದು, ಅವ್ರು ಯಾವ ರೂಪದಲ್ಲಿ ಇದ್ದಾರೆ? ಯಾಕೆಂದ್ರೆ ಯೋಗ ಜೋಡಣೆ ಮಾಡಬೇಕು ಅಂದ್ರೆ ಮೊದ್ಲು ಅವ್ರು ಹೇಗಿದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡಬಹುದು, ಅವ್ರ ಜೊತೆಗೆ ನಾವು ಸಂಬಂಧವನ್ನ ಜೋಡಣೆ ಮಾಡಬಹುದು. ಹಾಗಿದ್ರೆ ಪರಮಾತ್ಮ ಹೇಗಿದ್ದಾರೆ ಅನ್ನೋದನ್ನ ನಾವು ಮೊದ್ಲು ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ರಾಜ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳ ಆಸಕ್ತಿಯಿಂದ ಹಗಲು ರಾತ್ರಿ ಅನೇಕ ವೇದಶಾಸ್ತ್ರಗಳನ್ನ ಓದ್ತಾನೆ. ಪರಮಾತ್ಮ ಹೇಗಿರಬಹುದು, ಪರಮಾತ್ಮ ಏನ್ ಮಾಡ್ತಾ ಇರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಅಧ್ಯಯನವನ್ನ ಮಾಡ್ತಾನೆ. ಎಷ್ಟೇ ವೇದಶಾಸ್ತ್ರವನ್ನ ಓದಿದ್ರು, ಎಷ್ಟೇ ಅಧ್ಯಯನ ಮಾಡಿದ್ರು ಅವನಿಗೆ ಪರಮಾತ್ಮನ ಸಂಪೂರ್ಣ ಪರಿಚಯ ತಿಳಿಯೋದಿಲ್ಲ. ಕೊನೆಗೆ ಪರಮಾತ್ಮನ ಬಗ್ಗೆ ಹೇಗಾದ್ರೂ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದಂತಹ ಆ ರಾಜ ಒಂದು ದಿನ ತನ್ನ ಸಭೆಯಲ್ಲಿ, ರಾಜರ ಸಭೆಯಲ್ಲಿ, ತನ್ನ ರಾಜಗುರುವಿಗೆ ಮತ್ತು ಅಲ್ಲಿರುವಂತಹ ಮಂತ್ರಿ ಎಲ್ಲರಿಗೂ ಕೂಡ ತನ್ನ ಮನಸ್ಸಿನಲ್ಲಿ ಪರಮಾತ್ಮನ ಬಗ್ಗೆ ಏನು ಪ್ರಶ್ನೆ ಇತ್ತೋ ಆ ಪ್ರಶ್ನೆಯನ್ನ ಕೇಳ್ತಾನೆ. ಪರಮಾತ್ಮನ ಬಗ್ಗೆ ಅವನ ಮನಸ್ಸಿನಲ್ಲಿ 3 ಪ್ರಶ್ನೆ ಯಾವಾಗ್ಲೂ ಇರ್ತದೆ. ಆ 3 ಪ್ರಶ್ನೆ ಯಾವುದು ಅಂದ್ರೆ, ಒಂದನೇದಾಗಿ ಪರಮಾತ್ಮ ಹೇಗಿದ್ದಾರೆ ಅನ್ನೋದು ಆ ರಾಜನ ಪ್ರಶ್ನೆ ಆಗಿರ್ತದೆ. ಎರಡನೇದಾಗಿ ಪರಮಾತ್ಮ ಯಾರನ್ನ ನೋಡ್ತಿದ್ದಾರೆ, ಅಂದ್ರೆ ನನ್ನನ್ನು ನೋಡ್ತಿದ್ದಾರೋ ಇಲ್ವೋ, ನನ್ನನ್ನು ನೋಡ್ತಿದ್ದಾರೋ ಬೇರೆಯವ್ರನ್ನ ನೋಡ್ತಿದ್ದಾರೋ, ಯಾರನ್ನ ನೋಡ್ತಿದ್ದಾರೆ ಅನ್ನೋದು ಆ ರಾಜನ ಎರಡನೇ ಪ್ರಶ್ನೆ ಆಗಿತ್ತು. ಇನ್ನು ಆ ರಾಜನ 3ನೇ ಪ್ರಶ್ನೆ ಅಂದ್ರೆ ಪರಮಾತ್ಮ ಏನ್ ಮಾಡ್ತಿದ್ದಾರೆ. ಇದು ಕೇವಲ ಒಬ್ಬ ರಾಜನ ಪ್ರಶ್ನೆ ಅಲ್ಲ, ನಿಮ್ಮಲ್ಲೂ ಕೂಡ ಏನಿದೆ, ಅನೇಕರ ಮನಸ್ಸಿನಲ್ಲಿ ಪರಮಾತ್ಮ ಹೇಗಿದ್ದಾರೆ, ಅವರು ನನ್ನನ್ನು ನೋಡ್ತಿದ್ದಾರೋ ಇಲ್ವೋ ಪ್ರಶ್ನೆಯನ್ನ ಕೇಳ್ತಾನೋ. ಕೇಳಿದ ತಕ್ಷಣ ಗುರುಗಳು ಹೇಳ್ತಾರೆ, ಈ ಪ್ರಶ್ನೆಗೆ ನನಗೂ ಉತ್ತರ ಗೊತ್ತಿಲ್ಲ. ರಾಜ ಹೇಳ್ತಾನೆ, ನಿಮಗೆ ನಾನು 7 ದಿನ ಟೈಮ್ ಕೊಡ್ತೀನಿ, 7 ದಿನದಲ್ಲಿ ಏನ್ ಮಾಡ್ಬೇಕು, ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಗುರುಗಳು ಮನೆಗೆ ಹೋಗ್ತಾರೆ, ಅನೇಕ ವೇದ ಶಾಸ್ತ್ರ ಎಲ್ಲವನ್ನ ಹಗ್ಲು ರಾತ್ರಿ ಅಧ್ಯಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಓದಿದ್ರು ಎಲ್ಲೂ ಅವರಿಗೆ 3 ಪ್ರಶ್ನೆಗೆ ಉತ್ತರ ಸಿಗ್ಲೇ ಇಲ್ಲ. ಕೊನೆಗೆ ಏನ್ ಮಾಡೋದು, ಅವರಿಗೂ ಕೂಡ ಚಿಂತೆ ಸ್ಟಾರ್ಟ್ ಆಯ್ತು. 1 ದಿನ 2 ದಿನ 3 ದಿನ ಕಳೀತಾ ಹೋಯ್ತು. ಹೇಗೆ ಈ ಪ್ರಶ್ನೆಗೆ ಉತ್ತರ ಹೇಳೋದು ಅಂತ ಅವರು ಚಿಂತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಗೆ 7ನೇ ದಿನ ಬರೋದ್ರಲ್ಲೇ ಪ್ರಶ್ನೆಗೆ ಉತ್ತರ ಸಿಗದೆ ಇರೋ ಕಾರಣ ಆ ಗುರುಗಳು ಅದೇ ಚಿಂತೆಯಲ್ಲೇ ಪೇಷಂಟ್ ಆಗಿ ಮಲಗ್ಬಿಟ್ರು. 7ನೇ ದಿನ ಬಂತು, ರಾಜ ಸಭೆಯನ್ನ ಸೇರಿಸ್ತಾ, ರಾಜ ಕುತ್ಕೊಂಡು ಕಾಯ್ತಾ ಇದ್ದಾನೆ, ಗುರುಗಳು ಬರ್ಲೇ ಇಲ್ಲ. ಗುರುಗಳು ಯಾಕೆ ಬರ್ಲಿಲ್ಲ ಅಂತ ಹೇಳಿ ರಾಜ ಸೇವಕರನ್ನ ಕಳಿಸ್ತಾನೆ, ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ಹೋಗ್ಬೇಕಾದ್ರೆ ದಾರಿಯಲ್ಲೇ ಗುರುಗಳಂತೂ ಬರ್ಲಿಲ್ಲ, ಆದ್ರೆ ಗುರುಗಳ ಬದಲು ಅವ್ರ ಎದುರುಗಡೆ ಗುರುವಿನ ರೂಪದಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ ಕಾಣಿಸಿದ್ರು. ಸೇಮ್ ಗುರುಗಳೇ ಬರ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ತು. ಅನ್ಸಿದ ತಕ್ಷಣ ಗುರುಗಳೇ ರಾಜ ಕಾಯ್ತಿದ್ದಾರೆ ಅಂತ ಅವ್ರಂದ್ರು. ಆಯ್ತು, ಸಭೆಗೆ ಬರ್ತಿದ್ದೀನಿ ಅಂತ ಅವರು ಸಭೆಗೆ ಬಂದ್ರು. ಬಂದ ತಕ್ಷಣ ರಾಜ ಪುನಃ ಈ 3 ಪ್ರಶ್ನೆಯನ್ನ ಅವ್ರನ್ನ ಗುರುಗಳು ಅಂತ ತಿಳ್ಕೊಂಡು ಕೇಳ್ತಾನೆ. ಕೇಳಿದಾಗ ಮೊದಲನೇ ಪ್ರಶ್ನೆ ಏನಾಗಿರ್ತದೆ, ಪರಮಾತ್ಮ ಹೇಗಿದ್ದಾರೆ, ಪರಮಾತ್ಮನ ಸ್ವರೂಪ ಏನಾಗಿದೆ ಅನ್ನೋ ಮೊದಲನೇ ಪ್ರಶ್ನೆಯನ್ನ ಕೇಳಿದಾಗ ಗುರುಗಳು ಹೇಳ್ತಾರೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು ಅಂದ್ರೆ ನೀನು ನನಗೆ ಮೊದಲು ಒಂದು ಪಾರಿವಾಳವನ್ನ ತರಿಸಿಕೊಡು, ಜೊತೆಗೆ ಒಂದು ಖಡ್ಗವನ್ನ ಕೊಡು, ಆಗ ಈ ಪ್ರಶ್ನೆಗೆ ಉತ್ತರವನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಏನೇ ಕೇಳಿದ್ರು ಏನ್ ಮಾಡ್ಬೇಕು, ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿರೋದು ರಾಜನ ಕರ್ತವ್ಯ. ರಾಜ ತಕ್ಷಣ ಏನ್ ಮಾಡ್ತಾನೆ, ಒಂದು ಪಾರಿವಾಳವನ್ನ ತರಿಸ್ಕೊಡ್ತಾನೆ, ಒಂದು ಕತ್ತಿಯನ್ನು ಕೂಡ ಕೊಡ್ತಾನೆ. ಆಗ ಗುರುಗಳು ಹೇಳ್ತಾರೆ, ಮೊದ್ಲು ಈ ಕತ್ತಿಯಿಂದ ಈ ಪಾರಿವಾಳವನ್ನ ಸಾಯಿಸಿ ನಂತರ ನಾನ್ ನಿನ್ ಪ್ರಶ್ನೆಗೆ
ಉತ್ತರ ಕೊಡ್ತೀನಿ ಅಂತ. ಆ ಶಬ್ದ ಹೇಳಿದ ತಕ್ಷಣ ರಾಜನಿಗೆ ಸಿಟ್ಟು ಬಂದ್ಬಿಡ್ತದೆ. ಒಂದು ಪಾರಿವಾಳವನ್ನು ನನ್ನ ಎದುರುಗಡೆ ನೀವು ಸಾಯಿಸ್ತೀರಾ? ನಾನ್ ಬಿಡೋದಿಲ್ಲ. ಯಾಕೆಂದ್ರೆ ಈ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಯನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ನನ್ನ ಎದುರುಗಡೆ ನೀವು ಒಂದು ಪಕ್ಷಿಯ ಹತ್ಯೆಯನ್ನ ಮಾಡ್ಲಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳಿ ರಾಜ ಹೇಳ್ತಾನೆ. ಯಾವಾಗ ರಾಜ ಸಿಟ್ಟಿನಿಂದ ಆ ರೀತಿ ಹೇಳ್ತಾನೋ ಆಗ ಗುರುಗಳು ಕೇಳ್ತಾರೆ, ನಿನಗೆ ಈ ಪಕ್ಷಿಯನ್ನ ಸಾಯಿಸ್ತೀನಿ ಅಂದ ತಕ್ಷಣ ಅಷ್ಟೊಂದು ಸಿಟ್ಟು ಬರ್ತಾ ಇದೆಯಲ್ಲ, ಆ ಸಿಟ್ಟಿಗೆ ಕಾರಣ ಏನು ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ರಾಜ ಹೇಳ್ತಾನೆ, ನನಗೆ ಆ ಪಕ್ಷಿಯ ಬಗ್ಗೆ ದಯೆ ಇದೆ, ಕರುಣೆ ಇದೆ. ಆ ಕರುಣೆ ಅಥವಾ ದಯೆಯ ಕಾರಣ ನನಗೇನಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅಂತ ಹೇಳ್ತಾನೆ. ಆ ರೀತಿ ಹೇಳಿದ ತಕ್ಷಣ ಗುರುಗಳು ಕೇಳ್ತಾರೆ, ಆ ದಯೆ ಎಲ್ಲಿದೆ? ನಿನ್ನ ಶರೀರದಲ್ಲಿ ಆ ದಯೆ ಎಲ್ಲಿದೆ ಅನ್ನೋದನ್ನ ನನಗೆ ತೋರಿಸು ಅಂತ ಕೇಳ್ತಾರೆ. ನಿಮಗೂ ದಯೆ ಬರ್ತದೋ ಇಲ್ವೋ? ನಿಮ್ಮ ಎದುರುಗಡೆ ಯಾರಾದ್ರೂ ಯಾರಿಗಾದ್ರೂ ಹಿಂಸೆ ಮಾಡಿದ್ರೆ ನಿಮಗ್ ದಯೆ ಬರ್ತದೋ ಇಲ್ವೋ? ಬರ್ತದೆ. ಹಾಗಿದ್ರೆ ದಯೆ ಎಲ್ಲಿದೆ? ಎಲ್ಲಿದೆ? ಮನಸ್ಸಿನಲ್ಲಿ ಇದೆ ತಾನೆ. ಹಾಗೆ ರಾಜ ಹೇಳ್ತಾನೆ, ದಯೆ ನನ್ನ ಮನಸ್ಸಿನಲ್ಲಿ ಇದೆ ಅಂತ. ಕೊನೆಗೆ ಗುರುಗಳು ಕೇಳ್ತಾರೆ, ಮನಸ್ಸು ಎಲ್ಲಿದೆ? ನಿನ್ನ ಮನಸ್ಸೆಲ್ಲಿದೆ? ಈಗ ನೀವು ಹೇಳಿದ್ರಿ ತಾನೆ ಮನಸ್ಸಿನಲ್ಲಿ ದಯೆ ಇದೆ ಅಂತ. ನಿಮ್ ಮನಸ್ಸೆಲ್ಲಿದೆ? ಮನಸ್ಸು ಎಲ್ಲಿದೆ ಅಂತ ಕೇಳಿದ ತಕ್ಷಣ ರಾಜ ಹೇಳ್ತಾನೆ, ಗೊತ್ತಿಲ್ಲ. ಕೊನೆಗೆ ಗುರುಗಳು ಹೇಳ್ತಾರೆ, ಇಲ್ಲಿ ಕುತ್ಕೋ ಅಂತ. ರಾಜ ಕುತ್ಕೊಳ್ತಾನೆ. ಗುರುಗಳು ರಾಜನ ಎದುರುಗಡೆ ಕುತ್ಕೊಳ್ತಾರೆ. ಎದುರುಗಡೆ ಕುತ್ಕೊಂಡು ರಾಜನಿಗೆ ಹೇಳ್ತಾರೆ, ನೀನು ಧ್ಯಾನದಲ್ಲಿ ಮಗ್ನ ಆಗಿ ಕುತ್ಕೋ. ಧ್ಯಾನವನ್ನ ಮಾಡ್ತಾ ನೀನು ಕೇವಲ ನನ್ನ ಎರಡು ಹುಬ್ಬಿನ ಮಧ್ಯೆ, ನನ್ನ ಮಸ್ತಕದ ಮಧ್ಯೆ ನಿನ್ನ ಮನಸ್ಸನ್ನ ಏಕಾಗ್ರಗೊಳಿಸಿ ನನ್ನ ಮಸ್ತಕ ಭ್ರುಕುಟಿಯನ್ನೇ ನೋಡ್ತಾ ಇರು ಅಂತ ಹೇಳಿ ರಾಜನಿಗೆ ಹೇಳ್ತಾರೆ. ಹೇಳಿದಾಗ ರಾಜ ಅಲ್ಲಿ ಕುತ್ಕೊಂಡು ಆ ಗುರುಗಳ ಮಸ್ತಕವನ್ನೇ ನೋಡ್ತಾ ಇರ್ತಾನೆ. ಏಕಾಗ್ರತೆಯಿಂದ ನೋಡ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಆ ರಾಜನಿಗೆ ಆ ಗುರುಗಳ ಮಸ್ತಕದಲ್ಲಿ ಒಂದು ಜ್ಯೋತಿಯ ಸಾಕ್ಷಾತ್ಕಾರ ಆಗ್ತದೆ. ಜ್ಯೋತಿಯ ಸಾಕ್ಷಾತ್ಕಾರ ಆದ ತಕ್ಷಣ ರಾಜ ಹೇಳ್ತಾನೆ, ಗುರುಗಳೇ, ನಿಮ್ಮ ಮಸ್ತಕದಲ್ಲಿ ನನಗೆ ಒಂದು ಜ್ಯೋತಿ ಕಾಣಿಸ್ತಾ ಇದೆ ಅಂತ. ಆಗ ಗುರುಗಳು ಹೇಳ್ತಾರೆ, ಅದೇ ಆತ್ಮ ಜ್ಯೋತಿಯಾಗಿದೆ. ಅದು ಗುರುವಾದಂತಹ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಂತರ ಗುರುಗಳು ಪುನಃ ರಾಜನಿಗೆ ಹೇಳ್ತಾರೆ, ಈಗ ಮತ್ತೆ ಏಕಾಗ್ರತೆಯಿಂದ ಕುತ್ಕೋ. ಈಗ ನಿನ್ನ ಮಸ್ತಕದ ಮಧ್ಯದಲ್ಲಿ ನಿನ್ನ ಮನಸ್ಸನ್ನ ಏಕಾಗ್ರ ಮಾಡು. ಕೇವಲ ನಿನ್ನ ಮನಸ್ಸೆಲ್ಲಿರ್ಬೇಕು? ನಿನ್ನ ಎರಡು ಹುಬ್ಬಿನ ಮಧ್ಯೆ, ಭ್ರೂ ಮಧ್ಯದಲ್ಲಿ ಏಕಾಗ್ರ ಮಾಡು ಅಂತ ಗುರುಗಳು ಹೇಳ್ತಾರೆ. ಆಗ ರಾಜ ಪುನಃ ಏನ್ ಮಾಡ್ತಾನೆ, ಮನಸ್ಸನ್ನ ತನ್ನ ಮಸ್ತಕದಲ್ಲಿ ಏಕಾಗ್ರ ಮಾಡಿ ಮನಸ್ಸಿನ ಮೂಲಕ ಅಂತರ್ಚಕ್ಷುವಿನಿಂದ ತನ್ನ ಮಸ್ತಕವನ್ನೇ ನೋಡ್ಕೊಳ್ತಾ ಇರ್ತಾನೆ. ಆಗ ಸ್ವಲ್ಪ ಸಮಯದ ನಂತರ ರಾಜನಿಗೆ ಅವನ ಮಸ್ತಕದ ಮಧ್ಯದಲ್ಲೂ ಕೂಡ ಒಂದು ಜ್ಯೋತಿಯ ಸಾಕ್ಷಾತ್ಕಾರ ಆಗ್ತದೆ. ಆಗ ರಾಜ ಪುನಃ ಹೇಳ್ತಾನೆ, ಗುರುಗಳೇ, ನಿಮ್ಮ ಮಸ್ತಕದ ಮಧ್ಯದಲ್ಲಿ ಹೇಗೆ ಜ್ಯೋತಿ ಕಾಣಿಸ್ತಾ ಇತ್ತೋ ಹಾಗೆ ಈಗ ನನ್ನ ಮಸ್ತಕದ ಮಧ್ಯದಲ್ಲೂ ಏನ್ ಕಾಣಿಸ್ತಾ ಇದೆ, ಒಂದು ಜ್ಯೋತಿ ಕಾಣಿಸ್ತಾ ಇದೆ. ಆಗ ಗುರುಗಳು ಹೇಳ್ತಾರೆ, ರಾಜನಾದಂತಹ ನೀನು ಅದೇ ಆಗಿದ್ದೀಯಾ? ಅದೇನು ಜ್ಯೋತಿ ಇದೆಯಲ್ಲ, ಆ ಆತ್ಮ ಜ್ಯೋತಿ ನೀನಾಗಿದ್ದೀಯಾ? ಅಂದ್ರೆ ನೀನು ಒಂದು ಆತ್ಮ ಜ್ಯೋತಿ, ನಾನು ಒಂದು ಆತ್ಮ ಜ್ಯೋತಿ. ಇಲ್ಲಿ ಎಷ್ಟು ಜನ ಪ್ರಜೆಗಳು ಕುತ್ಕೊಂಡಿದ್ದಾರೋ ಈ ಸಭೆಯಲ್ಲಿ, ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ಆತ್ಮ ಜ್ಯೋತಿನೇ ಆಗಿದ್ದಾರೆ. ಹೇಗೆ ಆತ್ಮರಾದ ನಾವು ಜ್ಯೋತಿ ರೂಪದಲ್ಲಿ ಇದ್ದೀವೋ ಹಾಗೆ ಪರಮಾತ್ಮ ಹೇಗಿದ್ದಾರೆ ಅನ್ನೋದು ನಿನ್ನ ಪ್ರಶ್ನೆ ಅಲ್ವಾ? ಪರಮಾತ್ಮ ಹೇಗಿದ್ದಾರೆ ಅಂದ್ರೆ, ಆತ್ಮಕ್ಕೆ ತಂದೆಯಾದ ಪರಮಾತ್ಮ ಆತ್ಮದಂತೆ ಜ್ಯೋತಿ ರೂಪದಲ್ಲೇ ಇದ್ದಾರೆ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಹೇಗೆ ಮನುಷ್ಯರ ಮಕ್ಕಳು ನೋಡ್ಲಿಕ್ಕೆ ಹೇಗಿರ್ತಾರೆ? ಮನುಷ್ಯರಂತೆ ಇರ್ತಾರೆ ತಾನೆ. ಪ್ರಾಣಿಗಳ ಮಕ್ಕಳು ಪ್ರಾಣಿಗಳಂತೆ ಇರ್ತಾರೆ. ಹಾಗೆ ನಾನು ಆತ್ಮ ಜ್ಯೋತಿ ಅಂದ್ಮೇಲೆ ಆತ್ಮಕ್ಕೆ ತಂದೆಯಾದ ಪರಮಾತ್ಮ ಕೂಡ ಹೇಗಿದ್ದಾರೆ? ಜ್ಯೋತಿ ರೂಪದಲ್ಲೇ ಇದ್ದಾರೆ ಅನ್ನೋದನ್ನ ಗುರುಗಳು ರಾಜನಿಗೆ ಹೇಳ್ತಾರೆ. ನಮ್ಮೆಲ್ರಿಗೂ ಕೂಡ ಯಾವ ಸ್ವರೂಪದ ಬಗ್ಗೆ ಗೊತ್ತಾಗ್ಬೇಕಾಗಿದೆ? ಪರಮಾತ್ಮನ ಸ್ವರೂಪ. ಪರಮಾತ್ಮನ ಸ್ವರೂಪ ಏನಾಗಿದೆ? ಜ್ಯೋತಿ ಸ್ವರೂಪ ಆಗಿದೆ. ಅದಕ್ಕೆ ಗೀತೆಯಲ್ಲೂ ಕೂಡ ಪರಮಾತ್ಮ ತಂದೆ
ತಮ್ಮ ಸ್ವರೂಪದ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ್ಸಹ ಪರಮುಚ್ಯತೆ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಟಿತಂ. ಅಂದ್ರೆ ಗೀತೆಯಲ್ಲಿ ಪರಮಾತ್ಮ ತಮ್ಮ ಸ್ವಸ್ವರೂಪದ ಬಗ್ಗೆ ತಿಳಿಸ್ತಾರೆ. ಹೇಗೆ ನೀವೆಲ್ಲರೂ ಕೂಡ ಆತ್ಮ ಜ್ಯೋತಿಯಾಗಿದ್ದೀರೋ, ಎಲ್ಲಾ ಆತ್ಮ ಜ್ಯೋತಿಗಳಿಗೂ ಪಿತ ಆದಂತಹ ನಾನೇನಾಗಿದ್ದೀನಿ, ಪರಮ ಜ್ಯೋತಿಯಾಗಿದ್ದೇನೆ. ಪರಮಾತ್ಮ ಏನಾಗಿದ್ದಾರೆ, ಎಲ್ಲಾ ಆತ್ಮರಿಗೂ ತಂದೆಯಾದಂತಹ ಅವರು ಜ್ಯೋತಿ ರೂಪದಲ್ಲೇ ಇದ್ದಾರೆ ಅನ್ನೋದನ್ನ ಗೀತೆಯಲ್ಲಿ ಪರಮಾತ್ಮ ತಿಳಿಸ್ತಾರೆ. ನಾನು ಪರಮ ಜ್ಯೋತಿಯಾಗಿದ್ದೇನೆ, ನಾನು ತಮಸ್ಸಿನ ಆಚೆ ಅಂದ್ರೆ ಈ ಜಗತ್ತಿನಿಂದ ಅತಿ ದೂರದಲ್ಲಿ ಇದ್ದೇನೆ. ನನ್ನನ್ನ ನೀನು ನೋಡ್ಬೇಕು ಅಂದ್ರೆ ಜ್ಞಾನದ ನೇತ್ರದ ಮೂಲಕ, ದಿವ್ಯ ಚಕ್ಷುವಿನ ಮೂಲಕ, ಬುದ್ಧಿಯ ನೇತ್ರದ ಮೂಲಕ ಮಾತ್ರ ನನ್ನನ್ನು ನೀನ್ ನೋಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಗೀತೆಯಲ್ಲಿ ಪರಮಾತ್ಮ ತಿಳಿಸ್ತಾರೆ. ಪರಮಾತ್ಮನ ಸ್ವರೂಪ ಏನಾಗಿದೆ, ಹೇಗೆ ನಾವೆಲ್ಲರೂ ಆತ್ಮ ಜ್ಯೋತಿಯಾಗಿದ್ದೇವೋ ಅದೇ ರೀತಿ ಆತ್ಮಕ್ಕೆ ತಂದೆಯಾದ ಪರಮಾತ್ಮನೂ ಕೂಡ ಜ್ಯೋತಿ ರೂಪದಲ್ಲೇ ಇದ್ದಾರೆ ಅನ್ನುವಂತಹ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಇದು ರಾಜನ ಮೊದಲನೇ ಪ್ರಶ್ನೆ ಆಗಿತ್ತು, ಪರಮಾತ್ಮ ಹೇಗಿದ್ದಾರೆ ಅಂತ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ್ರು, ತಮ್ಮ ಸ್ವರೂಪದ ಬಗ್ಗೆ ತಿಳಿಸಿದ್ರು. ಭಕ್ತಿಯ ಆರಂಭದ ಸಮಯದಲ್ಲಿ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ದ್ವಾಪರದ ಆದಿಯ ಸಮಯದಲ್ಲಿ ಪರಮಾತ್ಮನನ್ನ ಜ್ಯೋತಿಯ ರೂಪದಲ್ಲೇ ಧ್ಯಾನ ಮಾಡ್ತಾ ಇದ್ರು, ಉಪಾಸನೆ ಮಾಡ್ತಾ ಇದ್ರು. ಆದ್ರೆ ದಿನ ಕಳಿತಾ ಕಳಿತಾ ಜ್ಯೋತಿಯನ್ನ ಪೂಜೆ ಮಾಡ್ಬೇಕಾದ್ರೆ ಹೇಗೆ ಪೂಜೆ ಮಾಡೋದು, ಜ್ಯೋತಿಯನ್ನ ಹೇಗೆ ಪೂಜೆ ಮಾಡೋದು, ಜ್ಯೋತಿಯನ್ನ ಪೂಜೆ ಮಾಡ್ಲಿಕ್ಕೋಸ್ಕರ ಅದೇ ಜ್ಯೋತಿಗೆ ಒಂದು ಆಕಾರವನ್ನ ಕೊಟ್ರು. ಜ್ಯೋತಿಗೆ ಯಾವ ಆಕಾರವನ್ನ ಕೊಟ್ರು ಅಂದ್ರೆ ಜ್ಯೋತಿರ್ಲಿಂಗದ ಆಕಾರವನ್ನ ಕೊಟ್ರು. ಜ್ಯೋತಿಗೆ ಜ್ಯೋತಿರ್ಲಿಂಗದ ಆಕಾರವನ್ನ ಕೊಟ್ಟು ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ನಿರ್ಮಾಣ ಮಾಡಿ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೌರಾಷ್ಟ್ರದಲ್ಲಿ ಸೋಮನಾಥ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಉಜ್ಜಯಿನಿಯಲ್ಲಿ ಮಹಾಕಾಲ, ಓಂಕಾರದಲ್ಲಿ ಮಮಲೇಶ್ವರ, ಪಾರಳ್ಯದಲ್ಲಿ ವೈದ್ಯನಾಥ, ಡಾಕಿಣ್ಯದಲ್ಲಿ ಭೀಮಾಶಂಕರ, ಈ ರೀತಿ 12 ಜ್ಯೋತಿರ್ಲಿಂಗಗಳನ್ನ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ಮಂದಿರದಲ್ಲೂ ಹೆಸರೇನಂತ, ಜ್ಯೋತಿರ್ಲಿಂಗ. ಬರೀ ಲಿಂಗ ಅಲ್ಲ, ಜ್ಯೋತಿರ್ಲಿಂಗ. ಹೇಗೆ ಯಾರಾದ್ರೂ ಸ್ತ್ರೀ ಆಕಾರದಲ್ಲಿ ಇದ್ರೆ ಅವ್ರನ್ನ ನೋಡಿ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಯಾಕೆ ಸ್ತ್ರೀಲಿಂಗ? ಸ್ತ್ರೀ ಆಕಾರದಲ್ಲಿರೋ ಕಾರಣ ಸ್ತ್ರೀಲಿಂಗ. ಹಾಗೆ ಯಾರಾದ್ರೂ ಪುರುಷರ ಆಕಾರದಲ್ಲಿದ್ರೆ ಪುಲ್ಲಿಂಗ. ಯಾಕೆ? ಪುರುಷರ ಆಕಾರದಲ್ಲಿ ಇರೋ ಕಾರಣ ಪುಲ್ಲಿಂಗ. ಹಾಗೆ ಪರಮಾತ್ಮನಿಗೆ ಜ್ಯೋತಿರ್ಲಿಂಗ ಅಂತ ಯಾಕೆ ಕರಿತೀವಿ? ಜ್ಯೋತಿಯ ಆಕಾರದಲ್ಲಿ ಇರೋ ಕಾರಣ ಅವ್ರಿಗೆ ಏನಂತ ಕರಿತೀವಿ? ಜ್ಯೋತಿರ್ಲಿಂಗ ಅಂತ ಹೇಳಿ ಕರಿತೀವಿ. ವಾಸ್ತವದಲ್ಲಿ ಪರಮಾತ್ಮನ ಸ್ವರೂಪ ಜ್ಯೋತಿ ರೂಪ. ಅವರನ್ನ ಉಪಾಸನೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ರು, ಒಂದು ಲಿಂಗಾಕಾರವನ್ನ ಮಾಡಿ ಪರಮಾತ್ಮನನ್ನ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಭಕ್ತಿಯ ಆರಂಭದ ಸಮಯದ ಮಾತು. ನಂತರ ಅಭಿಷೇಕ ಮಾಡಿದ ನೀರ್ ಹೋಗ್ಬೇಕು ಅಂತ ಆ ಲಿಂಗುವಿಗೆ ಏನ್ ಮಾಡಿದ್ರು, ಒಂದು ಪೀಠವನ್ನ ರಚನೆ ಮಾಡಿದ್ರು. ನೀವೆಲ್ರೂ ಚೇರ್ ಮೇಲೆ ಕುತ್ಕೊಂಡಿದ್ದೀರಾ, ಚೇರೇ ಬೇರೆ, ಚೇರ್ ಮೇಲೆ ಕುತ್ಕೊಂಡ್ರೋ ನೀವೇ ಬೇರೆ. ಹಾಗೆ ಪೀಠನೇ ಬೇರೆ, ಪೀಠದ ಮೇಲಿರುವಂತಹ ಜ್ಯೋತಿರ್ಲಿಂಗನೇ ಬೇರೆ ಆಗಿದೆ. ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸ್ವರೂಪ ಏನಾಗಿದೆ, ಜ್ಯೋತಿ ಸ್ವರೂಪ ಆಗಿದೆ. ಅಂತಹ ಜ್ಯೋತಿ ರೂಪದಲ್ಲಿರುವಂತಹ ಪರಮಾತ್ಮನನ್ನ ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಜನ ಪರಮಾತ್ಮ ಜ್ಯೋತಿ ಅನ್ನೋದನ್ನೇ ಮರ್ತ್ಬಿಟ್ರು. ಲಿಂಗುವನ್ನೇ ಪರಮಾತ್ಮ ಅಂತ ತಿಳ್ಕೊಂಡು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಶರಣರು ಒಂದು ಮಾತನ್ನ ಹೇಳ್ತಾರೆ, ಅರುಹುಗೆಂದು ಕುರುಹ ಕೊಟ್ಟರೆ ಕುರುಹನ್ನೇ ನಂಬಿದ ಹೆಡ್ಡ ಕುರುಬರ ನೋಡ ಅಂತ ಹೇಳಿ. ಪರಮಾತ್ಮ ಹೀಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಏನ್ ಮಾಡಿದ್ದು, ಒಂದು ಕುರುಹು ಅಂದ್ರೆ ಜ್ಯೋತಿ ರೂಪದಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಜ್ಯೋತಿರ್ಲಿಂಗದ ಸ್ವರೂಪವನ್ನ ತೋರಿಸಿದ್ರೆ ಜನ ಆ ಜ್ಯೋತಿಯನ್ನ ಮರ್ತ್ ಬಿಟ್ರು, ಕುರುವನ್ನ ಅಂದ್ರೆ ಬರೀ ಲಿಂಗಾಕಾರವನ್ನೇ ಪರಮಾತ್ಮ ಅಂತ ತಿಳ್ಕೊಂಡು ಪೂಜೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದ್ಲು ಜ್ಯೋತಿಯನ್ನ ಉಪಾಸನೆ ಮಾಡ್ತಾ ಇದ್ರು. ಅದಕ್ಕೆ ವಿಕ್ರಮಾದಿತ್ಯ ಅನ್ನುವಂತಹ ರಾಜ ಸೌರಾಷ್ಟ್ರದ ಸೋಮನಾಥದಲ್ಲಿ ಮೊದಲು ಒಂದು ವಜ್ರದ ಲಿಂಗುವನ್ನ ನಿರ್ಮಾಣ ಮಾಡಿದ್ರು. ಸೋಮನಾಥದಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ವಜ್ರದ ಲಿಂಗು.
ಯಾವಾಗ ಸೂರ್ಯನ ಬೆಳಕು ಆ ವಜ್ರದ ಲಿಂಗುವಿನ ಮೇಲೆ ಬೀಳ್ತಿತ್ತೋ ಆ ಲಿಂಗು ಜ್ಯೋತಿ ಹೊಳೆದಂತೆ ಹೊಳಿತಾ ಇತ್ತು. ವಜ್ರದ ಮೇಲೆ ಸೂರ್ಯನ ಬೆಳಕು ಬಿದ್ರೆ ಏನಾಗ್ತದೆ? ಪ್ರಕಾಶಮಯವಾಗಿ ಹೊಳಿತದೆ. ಅಲ್ಲಿ ಜ್ಯೋತಿಯಂತೆ ಹೊಳೆದಾಗ ಆ ಜ್ಯೋತಿ ಸ್ವರೂಪದಲ್ಲಿ ಏನು ಹೊಳಿತಾ ಇತ್ತೋ ಅದನ್ನ ಪರಮಾತ್ಮ ಅಂತ ಅವ್ರು ಏನ್ ಮಾಡ್ತಾ ಇದ್ರು? ಪೂಜೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅನೇಕ ರಾಜರು ಅನೇಕ ಜ್ಯೋತಿರ್ಲಿಂಗದ ಮಂದಿರವನ್ನ ನಿರ್ಮಾಣ ಮಾಡಿದ್ರು. ಆ ಜ್ಯೋತಿರ್ಲಿಂಗದ ಮುಂದೆ ಒಂದು ದೀಪವನ್ನ ಹಚ್ಚಿಟ್ಟಿರ್ತಿದ್ರು. ಆ ದೀಪದ ಪ್ರತಿಬಿಂಬ ಆ ಲಿಂಗದಲ್ಲಿ ಕಾಣಿಸ್ತಿತ್ತು. ಆ ಲಿಂಗುವಿನಲ್ಲಿ ಏನು ದೀಪದ ಪ್ರತಿಬಿಂಬ ಕಾಣಿಸ್ತಿತ್ತು, ಆ ಜ್ಯೋತಿಯನ್ನ ಪರಮಾತ್ಮ ಅನ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ರು. ಆದ್ರೆ ದಿನ ಕಳಿತಾ ಕಳಿತಾ ಆ ಜ್ಯೋತಿಯನ್ನ ಮರ್ತ್ಬಿಟ್ರು, ಲಿಂಗುವನ್ನೇ ಪರಮಾತ್ಮ ಅನ್ಕೊಂಡು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಭಕ್ತಿ ಮುಂದುವರಿತಾ ಹೋಯ್ತು. ಈಗ ನಮಗೇನ್ ಗೊತ್ತಾಯ್ತು? ಪರಮಾತ್ಮನ ಸ್ವರೂಪ ಯಾವುದು? ನಾವು ಹೇಗೆ ಆತ್ಮ ಜ್ಯೋತಿಯಾಗಿದ್ದೇವೋ ನಮ್ಮ ತಂದೆಯಾದ ಪರಮಾತ್ಮನೂ ಕೂಡ ಜ್ಯೋತಿಯಾಗಿದ್ದಾರೆ ಅಂತ. ಇದು ರಾಜನ 1ನೇ ಪ್ರಶ್ನೆ. ರಾಜನ 1ನೇ ಪ್ರಶ್ನೆಗೆ ಅವನಿಗೆ ಉತ್ತರ ಸಿಕ್ತು. ಕೊನೆಗೆ ರಾಜ 2ನೇ ಪ್ರಶ್ನೆಯನ್ನ ಕೇಳ್ತಾರೆ. ಈಗ ದೇವರು ಯಾರನ್ನ ನೋಡ್ತಿದ್ದಾರೆ? ಪರಮಾತ್ಮ ಯಾರನ್ನ ನೋಡ್ತಿದ್ದಾರೆ? ನಿಮ್ಮನ್ನ ನೋಡ್ತಿದ್ದಾರೋ, ಬೇರೆಯವ್ರು ನೋಡ್ತಿದ್ದಾರೋ? ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಯಾರನ್ನ ನೋಡ್ತಿದ್ದಾರೆ? ನನ್ನನ್ನು ನೋಡ್ತಿದ್ದಾರೋ ಇಲ್ವೋ? ಯಾರನ್ನ ನೋಡ್ತಿದ್ದಾರೆ? ಯಾವ ದಿಕ್ಕಿನಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ನನ್ ಪ್ರಶ್ನೆ ಅಂತ. ರಾಜನ ಆ ಸಭೆಯಲ್ಲಿ ಒಂದು ದೀಪವನ್ನ ಹಚ್ಚಿಟ್ಟಿರ್ತಾರೆ. ಆ ದೀಪವನ್ನ ತೋರಿಸಿ ಗುರುಗಳು ರಾಜನಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಈ ದೀಪ ಯಾರನ್ನ ನೋಡ್ತಾ ಇದೆ? ಯಾವ ದಿಕ್ಕನ್ನ ನೋಡ್ತಾ ಇದೆ ಅನ್ನೋದನ್ನ ನೀನ್ ಹೇಳು. ಪರಮಾತ್ಮ ಯಾರನ್ನ ನೋಡ್ತಿದ್ದಾರೆ ಅಂತ ನಾನ್ ಹೇಳ್ತೀನಿ ಅಂತ ಗುರುಗಳು ಕೇಳ್ತಾರೆ. ಜ್ಯೋತಿ ಯಾರನ್ನ ನೋಡ್ತಾ ಇದೆ? ಜ್ಯೋತಿ ಏನ್ ಮಾಡ್ತದೆ? ಯಾವ್ದೋ ಒಂದು ದಿಕ್ಕನ್ನ ನೋಡೋದಿಲ್ಲ, ಯಾವ್ದೋ ಒಬ್ಬ ವ್ಯಕ್ತಿಯನ್ನ ನೋಡೋದಿಲ್ಲ. ಅದೇನ್ ಮಾಡ್ತಾ ಇದೆ? ಎಲ್ಲಾ ಕಡೆ ಸಮಾನ ರೂಪದಲ್ಲಿ ನೋಡ್ತಾ ಇದೆ ತಾನೆ ಜ್ಯೋತಿ. ಎಲ್ಲಾ ಕಡೆನೂ ಒಂದೇ ಸಮಾನವಾಗಿ ಉರಿತಾ ಇದೆ, ಸಮಾನವಾಗಿ ನೋಡ್ತಾ ಇದೆ. ಹಾಗೆ ಜ್ಯೋತಿ ರೂಪದಲ್ಲಿರೋ ಪರಮಾತ್ಮ ಕೂಡ ಯಾರನ್ನ ನೋಡ್ತಿದ್ದಾರೆ ಅಂದ್ರೆ, ವಿಶ್ವದಲ್ಲಿ ಎಷ್ಟು ಜನ ಆತ್ಮರಿದ್ದಾರೋ ಎಲ್ಲರನ್ನು ಒಂದೇ ಸಮಾನ ದೃಷ್ಟಿಯಿಂದ ನೋಡ್ತಿದ್ದಾರೆ. ಈಗ ನೀವೆಲ್ರೂ ಒಂದೇ ರೀತಿ ನೋಡ್ಲಿಕ್ಕೆ ಆಗ್ತದ? ನಿಮ್ ಮನೇಲಿ 4 ಜನ ಮಕ್ಕಳಿದ್ರೆ 4 ಜನ ಮಕ್ಕಳನ್ನೇ ಒಂದೇ ರೀತಿ ದೃಷ್ಟಿಯಿಂದ ತಂದೆ ತಾಯಿ ನೋಡಲ್ಲ. ಯಾವ ಮಗ ಚೆನ್ನಾಗಿ ಓದ್ತಿರ್ತಾನೋ ಅವನನ್ನ ನೋಡೋ ದೃಷ್ಟಿನೇ ಬೇರೆ, ಯಾರು ಓದೋದೇ ಇಲ್ವೋ ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ. ಗಂಡ್ಮಕ್ಳಿದ್ರೆ ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ, ಹೆಣ್ಮಕ್ಳಿದ್ರೆ ಅವ್ರನ್ನ ನೋಡೋ ದೃಷ್ಟಿ. ಮನೇಲಿರೋ 4 ಜನರನ್ನ ನಮಗ್ ಸಮಾನವಾಗಿ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಪರಮಾತ್ಮ ಏನ್ ಮಾಡ್ತಿದ್ದಾರೆ? ವಿಶ್ವದಲ್ಲಿರೋ ಎಲ್ಲಾ ಆತ್ಮರನ್ನು ಕೂಡ ಸಮಾನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಯಾಕೆಂದ್ರೆ ನಮ್ಮಂತೆ ಅವ್ರೇನ್ ಮಾಡೋದಿಲ್ಲ. ವ್ಯಕ್ತಿಗಳನ್ನ ನೋಡ್ಬೇಕಾದ್ರೆ ವ್ಯಕ್ತಿ ಹೇಗಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋ ಆಧಾರದಿಂದ ಅವ್ರನ್ನ ನೋಡೋದಿಲ್ಲ. ಯಾಕೆಂದ್ರೆ ಪರಮಾತ್ಮನ ಮನಸ್ಸಿನಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಲೌಕಿಕದಲ್ಲಿ ಏನ್ ಮಾಡ್ತಾರೆ? ಚೆನ್ನಾಗಿ ದುಡಿಯೋ ಮಕ್ಕಳನ್ನ ನೋಡೋ ದೃಷ್ಟಿ ಬೇರೆ, ದುಡಿದೇ ಇರೋ ಮಕ್ಕಳನ್ನ ನೋಡೋ ದೃಷ್ಟಿನೇ ಬೇರೆ. ಯಾಕೆ? ಸ್ವಾರ್ಥ ಇದೆ. ಪರಮಾತ್ಮನಲ್ಲಿ ಯಾವ ಸ್ವಾರ್ಥನೂ ಇಲ್ಲ. ಅದಕ್ಕೆ ಅವ್ರು ಎಲ್ರು ಒಂದೇ ಸಮಾನ ದೃಷ್ಟಿಯಿಂದ ಒಂದೇ ಸಮಯದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಇದು ರಾಜನ 2ನೇ ಪ್ರಶ್ನೆ ಆಗಿತ್ತು. ಪರಮಾತ್ಮ ಸಮಾನ ದೃಷ್ಟಿಯಿಂದ ಎಲ್ರನ್ನೂ ನೋಡ್ತಿದ್ದಾರೆ ಅಂದಾಗ ರಾಜ ಅದನ್ನೂ ಕೂಡ ಸ್ವೀಕಾರ ಮಾಡ್ತಾರೆ. ನಿಮ್ಮನ್ನೆಲ್ಲ ನೋಡ್ತಿದ್ದಾರೋ ಇಲ್ವೋ? ನೋಡ್ತಿದ್ದಾರೋ ಇಲ್ವೋ? ನಿಮ್ಮಲ್ಲಿ ಯಾರಾದ್ರೂ ಇಂಥವ್ರು ಕೂತ್ಕೊಂಡಿದ್ದೀರಾ? ನನ್ನನ್ನೆಲ್ಲಿ ನೋಡ್ಬೇಕು ಪರಮಾತ್ಮ? ಅವ್ರಿಗೆಲ್ ಟೈಮ್ ಇದೆ ನನ್ನನ್ನು ನೋಡ್ಲಿಕ್ಕೆ? ನಿಮಗ್ ಟೈಮ್ ಇಲ್ದೆ ಇರಬಹುದು. ಯಾರಿಗ್ ಟೈಮ್ ಇದೆ? ಪರಮಾತ್ಮನಿಗೆ ಟೈಮ್ ಇದೆ. ಯಾಕೆಂದ್ರೆ ನಾವೆಲ್ರೂ ಪರಮಾತ್ಮನ ಮಕ್ಕಳು ಅಂದ್ಮೇಲೆ ಅವ್ರು ಅವಶ್ಯವಾಗಿ ನಮ್ಮನ್ನ ನೋಡೇ ನೋಡ್ತಾರೆ. ಹೇಗೆ ತಂದೆ ತಾಯಿ ಆದಂತವ್ರು ಮಕ್ಕಳು ದೊಡ್ಡವರಾದ್ಮೇಲೆ ಇಡೀ ದಿನ ಮಕ್ಕಳಿಗೋಸ್ಕರ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯ್ತಿರ್ತಾರೆ. ಮಕ್ಕಳು ಎಷ್ಟು ಬ್ಯುಸಿ ಆಗಿರ್ತಾರೆ ಅಂದ್ರೆ ಮಕ್ಕಳಿಗೆ ತಂದೆ ತಾಯಿಯನ್ನ ನೋಡ್ಲಿಕ್ಕೆ 5 ನಿಮಿಷನೂ ಟೈಮ್ ಇರೋದಿಲ್ಲ. ಮಕ್ಕಳು ಬಂದ್ 5 ನಿಮಿಷನೂ ತಂದೆ ತಾಯಿಯನ್ನ ಮಾತಾಡ್ಸೋದಿಲ್ಲ. ಅವ್ರು ರಾತ್ರಿ ಲೇಟ್ ಆಗಿ ಬರ್ತಾರೆ, ಬಂದ ತಕ್ಷಣ ಮಲಗ್ ಬಿಡ್ತಾರೆ, ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಡ್ತಾರೆ. ಆದ್ರೆ ತಂದೆ ತಾಯಿ ಏನ್ ಮಾಡ್ತಿರ್ತಾರೆ? ಮಕ್ಕಳಿಗೋಸ್ಕರ ಕಾಯ್ತಾನೆ ಇರ್ತಾರೆ. ಅವ್ರು ಯಾವಾಗ ಬಂದ್ರು ಅವ್ರು ನೋಡ್ತಾರೆ, ಬಂದಿದ್ದಾರ ಮಲಗಿದ್ದಾರ ಅಂತ ನೋಡ್ತಾರೆ ತಾನೆ. ಹಾಗೆ ನಾವು ಪರಮಾತ್ಮನನ್ನ ನೋಡದೇ ಇದ್ರೂ ಕೂಡ ನಮಗೆ ತಂದೆ ತಾಯಿ ಆದಂತಹ ಪರಮಾತ್ಮ ಏನ್ ಮಾಡ್ತಾರೆ? ಸದಾ ನಮ್ಮನ್ನ
ನೋಡ್ತಾನೆ ಇರ್ತಾರೆ. ಹಾಗೆ ಪರಮಾತ್ಮ ಏನ್ ಮಾಡ್ತಿದ್ದಾರೆ, ನಮ್ಮೆಲ್ರನ್ನೂ ಕೂಡ ನೋಡ್ತಾ ಇದ್ದಾರೆ. ಕೊನೆಗೆ ರಾಜನ ಮೂರನೇ ಪ್ರಶ್ನೆ, ಈಗ ಪರಮಾತ್ಮ ಏನನ್ನ ಮಾಡ್ತಾ ಇದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಯಾವ ಕರ್ತವ್ಯವನ್ನ ಮಾಡ್ತಿದ್ದಾರೆ ಅನ್ನೋ ಮೂರನೇ ಪ್ರಶ್ನೆಯನ್ನ ಕೇಳ್ತಾನೆ. ಕೇಳಿದಾಗ ಗುರುಗಳು ಹೇಳ್ತಾರೆ, ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ನೀನು 5 ನಿಮಿಷಕ್ಕೋಸ್ಕರ ನಿನ್ನ ಸಿಂಹಾಸನವನ್ನ ನನಗೆ ಬಿಟ್ಕೊಡ್ಬೇಕು ಅಂತಾರೆ. ಬಿಟ್ಕೊಡ್ಬೇಕು ಅಂದ ತಕ್ಷಣ ರಾಜ ಹೇಳ್ತಾನೆ, ಆಯ್ತು ಬಿಟ್ಕೊಡ್ತೀನಿ ಅಂತ. ಮಂತ್ರಿ ಹೇಳ್ತಾನೆ, ರಾಜ ಯಾವ ಕಾರಣಕ್ಕೂ ನೀನ್ ಏನ್ ಮಾಡ್ಬೇಡ, ಸಿಂಹಾಸನವನ್ನ ಬಿಟ್ಕೊಡ್ಬೇಡ. ಯಾಕಂದ್ರೆ ರಾಜ ಆದಂತವನು ಎಂದೂ ಯಾರಿಗೂ ಸಿಂಹಾಸನವನ್ನ ಕೊಡಬಾರದು ಅಂತ. ಆದ್ರೆ ರಾಜ ಹೇಳ್ತಾನೆ, ನಾನ್ ಪ್ರಶ್ನೆ ಕೇಳಿದ್ದೀನಿ ಅಂದ್ಮೇಲೆ ಅವ್ರಿಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಡೋದು ನನ್ ಕೆಲ್ಸ ಅಂದ್ಮೇಲೆ ನಾನೇನ್ ಮಾಡ್ತೀನಿ, ಸಿಂಹಾಸನವನ್ನ ಕೊಟ್ಟೇ ಕೊಡ್ತೀನಿ ಅಂತ ಅವ್ರು ಸಿಂಹಾಸನವನ್ನ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟ ತಕ್ಷಣ ಗುರುಗಳು ಹೋಗಿ ಸಿಂಹಾಸನದ ಮೇಲೆ ಕುತ್ಕೊಳ್ತಾರೆ, ರಾಜ ಕೆಳಗಡೆ ನಿಂತಿದ್ದಾನೆ. ಆಗ ಗುರುಗಳು ತಕ್ಷಣ ತನ್ನ ಮಂತ್ರಿಗೆ ಒಂದು ಆಜ್ಞೆಯನ್ನ ಕೊಡ್ತಾರೆ, ಈಗ ನಾನಿಲ್ಲಿ ರಾಜ ಆಗಿದ್ದೀನಿ ಅಂದ್ಮೇಲೆ ನನ್ನ ಖಜಾನೆಯಲ್ಲಿ ಎಷ್ಟು ಧನ ಸಂಪತ್ತಿದೆನೋ ಎಲ್ಲವನ್ನು ಬಡವರಿಗೆ ದಾನವಾಗಿ ಕೊಟ್ಬಿಡಿ ಅಂತ. ಯಾಕೆಂದ್ರೆ ರಾಜ ಯಾರೀಗ ಗುರುಗಳಾಗಿದ್ದಾರೆ. ಗುರುಗಳ ಆಜ್ಞೆಯನ್ನ ಕೊಡ್ತಾರೆ, ಎಲ್ಲಾ ಸಂಪತ್ತನ್ನ ಬಡವರಿಗೆ ಕೊಟ್ಬಿಡಿ ಅಂತ. ಎಲ್ಲಾ ಸಂಪತ್ತನ್ನ ಬಡವರಿಗೆ ಕೊಟ್ಬಿಡಿ ಅಂದ ತಕ್ಷಣ ಅಲ್ಲಿ ನಿಂತಹ ರಾಜ ಏನ್ ಮಾಡ್ತಾನೆ, ಬೇಡ ಕೊಡಬೇಡಿ, ನನ್ನ ಖಜಾನೆಯಲ್ಲಿರೋ ಸಂಪತ್ತನ್ನ ಯಾರಿಗೂ ಕೊಡ್ಬೇಡಿ ಅಂತ ಹೇಳಿ ರಾಜ ಹೇಳ್ತಾನೆ. ಆ ಮಾತನ್ನ ಕೇಳಿ ರಾಜ ಆಗಿರುವಂತಹ ಗುರುಗಳು ತಕ್ಷಣ ಸೇನಾಧಿಪತಿ ಹೇಳ್ತಾರೆ, ರಾಜನ ಮಾತನ್ನ ಉಲ್ಲಂಘನೆ ಮಾಡ್ತಾ ಇರುವಂತಹ ಈ ವ್ಯಕ್ತಿಯನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ. ಈಗ ರಾಜ ಪ್ರಜೆ ಆಗಿದ್ದಾನೆ, ಗುರುಗಳು ರಾಜ ಆಗಿದ್ದಾರೆ, ಅದಕ್ಕೆ ಅವ್ರ ಏನ್ ಆಜ್ಞೆ ಕೊಡ್ತಾರೆ, ಇವನನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ ಅಂತ. ಸೇನಾಧಿಪತಿ ವಿಚಾರ ಮಾಡ್ತಾ ನಿಂತ್ಬಿಡ್ತಾನೆ, ಏನ್ ಮಾಡೋದು ಅಂತ. ಆಗ ರಾಜ ಹೇಳ್ತಾನೆ, ಇದು ನನ್ನ ಆಜ್ಞೆ, ನೀನ್ ಕೇಳಲೇಬೇಕು ಅಂತ. ತಕ್ಷಣ ಏನ್ ಮಾಡ್ತಾರೆ, ರಾಜನನ್ನ ಎಳ್ಕೊಂಡ್ ಹೋಗ್ತಿರ್ತಾರೆ. ಆಗ ಗುರುಗಳು ಹೇಳ್ತಾರೆ, 5 ನಿಮಿಷ ಮುಗೀತು, ರಾಜನನ್ನ ಬಿಡಿ. ರಾಜನನ್ನ ಬಿಡ್ತಾರೆ. ರಾಜ ಹೋಗಿ ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ, ಗುರುಗಳು ಇಳಿದ್ ಬರ್ತಾರೆ. ಗುರುಗಳು ರಾಜನಿಗೆ ಹೇಳ್ತಾರೆ, ಮೊದಲು ನನ್ನನ್ನ ಕ್ಷಮಿಸು, ಯಾಕೆಂದ್ರೆ ನಾನು ನಿನ್ನನ್ನ ಜೈಲಿಗೆ ಹಾಕು ಅಂತ ಹೇಳದೆ ಅಂತ ಹೇಳಿ. ನಂತರ ಹೇಳ್ತಾರೆ, ನಿನ್ನ 3ನೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ಈ ರೀತಿ ಮಾಡೋದು ಅನಿವಾರ್ಯ ಆಗಿತ್ತು. ನಿನ್ನ ಪ್ರಶ್ನೆ ಏನಾಗಿದೆ, ದೇವರು ಏನನ್ನ ಮಾಡ್ತಾ ಇದ್ದಾರೆ, ಪರಮಾತ್ಮ ಏನನ್ನ ಮಾಡ್ತಿದ್ದಾರೆ ಅನ್ನೋದು ನಿನ್ನ 3ನೇ ಪ್ರಶ್ನೆ ತಾನೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇದೇ ಕೆಲ್ಸನೇ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ, 1 ಸೆಕೆಂಡ್ ನಲ್ಲಿ ರಾಜನನ್ನ ಬಡವನನ್ನಾಗಿ ಬೇಕಾದ್ರೂ ಪರಮಾತ್ಮ ತಂದೆ ಮಾಡ್ತಾರೆ, ಒಬ್ಬ ಬಡವನನ್ನ ರಾಜನನ್ನಾಗಿ ಬೇಕಾದ್ರೂ ಶ್ರೀಮಂತನನ್ನಾಗಿ ಬೇಕಾದ್ರೂ ಮಾಡೋ ಶಕ್ತಿ ಯಾರಿಗಿದೆ, ಪರಮಾತ್ಮನಿಗೆ ಇದೆ. ಅಂದ್ಮೇಲೆ ಪರಮಾತ್ಮ ಏನ್ ಮಾಡ್ತಾರೆ, ಏನ್ ಬೇಕಾದ್ರೂ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಆ ಪ್ರಾಪ್ತಿಯನ್ನ ಕೊಡೋ ಶಕ್ತಿ ಯಾರಿಗಿದೆ, ಪರಮಾತ್ಮನಿಗೆ ಇದೆ. ಯಾಕೆಂದ್ರೆ ಪರಮಾತ್ಮ ಸರ್ವ ಪ್ರಾಪ್ತಿಗಳಿಗೂ ಮಾಲೀಕ. ಅವ್ರಿಗೆ ನಾವೇನಂತೀವಿ, ಜಗದೀಶ್ವರ, ಜಗತ್ತಿಗೆ ಒಡೆಯ, ವಿಶ್ವೇಶ್ವರ, ವಿಶ್ವಕ್ಕೆ ಒಡೆಯ. ಇಡೀ ವಿಶ್ವನೇ ಅವ್ರ ಕೈಯಲ್ಲಿದೆ. ವಿಶ್ವದಲ್ಲಿರೋ ಎಲ್ಲಾ ವಸ್ತುಗಳಿಗೂ ಮಾಲೀಕ ಯಾರು, ಪರಮಾತ್ಮ ಆಗಿದ್ದಾರೆ ಅಂದ್ಮೇಲೆ ವಿಶ್ವದಲ್ಲಿರೋ ಯಾವ ಪ್ರಾಪ್ತಿಯನ್ನ ಬೇಕಾದ್ರೂ ನಮಗ್ ಕೊಡೋ ಶಕ್ತಿ ಯಾರಿಗಿದೆ, ಪರಮಾತ್ಮನಿಗಿದೆ. ಬೇಕಾದ್ರೆ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡೋ ಶಕ್ತಿ ಕೂಡ ಯಾರಿಗಿದೆ, ಪರಮಾತ್ಮನಿಗೆ ಇದೆ. ಅವರು ಬಹಳಷ್ಟು ಕೊಡೋ ಶಕ್ತಿ ಉಳ್ಳಂತವರಾಗಿದ್ದಾರೆ. ಆದ್ರೆ ಅವರ ಮಕ್ಕಳಾದ ನಾವು ಅವರಿಂದ ಏನನ್ನ ಪಡ್ಕೊಳ್ಳಿಕ್ ಪ್ರಯತ್ನ ಪಡ್ತಿದ್ದೀವಿ, ಏನ್ ಪಡ್ಕೊಳ್ಳಿಕ್ ಪ್ರಯತ್ನ ಪಡ್ತಿದೀವಿ, ಪರಮಾತ್ಮ ಇದೊಂದು ಸಣ್ಣ ಕೆಲಸ ಮಾಡ್ಕೊಟ್ಬಿಡಿ, ಪರಮಾತ್ಮ ನನ್ಗೊಂದ್ ಸಣ್ಣ ಮನೆ ಕೊಟ್ಬಿಡಿ, ಪರಮಾತ್ಮ ನನ್ ಮಗನಿಗೆ ಒಂದ್ ಸಣ್ಣ ನೌಕರಿ ಕೊಟ್ಬಿಡಿ. ಅವ್ರು ಕೊಡ್ತಿರೋದೆಷ್ಟು, ವಿಶ್ವದಲ್ಲಿ ಇರೋದೆಲ್ಲ ಕೊಡೋ ಶಕ್ತಿ ಅವ್ರಿಗಿದೆ. ನಾವು ಕೇಳ್ತಿರೋದೆಷ್ಟು, ಇಷ್ಟೇ. ನಾವ್ ಎಷ್ಟ್ ಕೇಳ್ತೀವೋ ಅಷ್ಟೇ ಸಿಗ್ತದೆ. ನಾವು ಜಾಸ್ತಿ ಕೇಳಿದ್ರೆ ಜಾಸ್ತಿ ಸಿಗ್ತದೆ, ಕಡಿಮೆ ಕೇಳಿದ್ರೆ ಕಡಿಮೆ ಸಿಗ್ತದೆ. ಯಾಕೆಂದ್ರೆ ಪರಮಾತ್ಮ ಯಾರಾಗಿದ್ದಾರೆ ಅಂದ್ರೆ ಸರ್ವ ಪ್ರಾಪ್ತಿಗಳಿಗೂ ಕೂಡ ಭಂಡಾರ ಆಗಿದ್ದಾರೆ. ಸರ್ವ ಪ್ರಾಪ್ತಿಗಳು ಯಾರ ಹತ್ರ ಇದೆ, ಪರಮಾತ್ಮ ತಂದೆಯ ಹತ್ರ ಇದೆ. ಅದಕ್ಕೆ ಪರಮಾತ್ಮನ ಒಂದೊಂದು ಗುಣವನ್ನ ಸಾಗರಕ್ಕೆ ಹೋಲಿಕೆ ಮಾಡ್ಲಾಗ್ತದೆ, ಸಮುದ್ರಕ್ಕೆ ಹೋಲಿಕೆ ಮಾಡ್ಲಾಗ್ತದೆ. ಪರಮಾತ್ಮನಿಗೆ ಜ್ಞಾನದ ಸಾಗರ ಅಂತ ಕರಿತೀವಿ, ಪರಮಾತ್ಮನಿಗೆ ಸುಖದ ಸಾಗರ ಅಂತ ಕರಿತೀವಿ, ಪರಮಾತ್ಮನಿಗೆ ಶಕ್ತಿಗಳ ಸಾಗರ ಅಂತ ಹೇಳಿ ಕರಿತೀವಿ, ಪರಮಾತ್ಮನಿಗೆ ಗುಣಗಳ ಸಾಗರ ಅಂತ ಹೇಳಿ ಕರಿತೀವಿ.
ಪರಮಾತ್ಮನಿಗೆ ಖುಷಿಯ ಸಾಗರ ಅಂತ ಹೇಳಿ ಕರಿತೀವಿ. ಯಾಕೆ ಅಂದ್ರೆ ಅವರು ಶಾಂತಿಯ ಸಾಗರ. ಹೇಗೆ ನೀವು ಸಮುದ್ರದ ಹತ್ರ ಹೋಗಿ ಸಮುದ್ರದಲ್ಲಿರುವಂತಹ ನೀರನ್ನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಕೈಯಿಂದ ಸಮುದ್ರದ ನೀರನ್ನ ಖಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಮುದ್ರ ಏನಾದ್ರೂ ಖಾಲಿ ಆಗ್ತದ? ನೀವೆಷ್ಟೇ ಪ್ರಯತ್ನ ಪಟ್ರು ಸಮುದ್ರದ ನೀರನ್ನ ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸ್ಥೂಲವಾದ ಸಮುದ್ರದ ನೀರನ್ನ ಖಾಲಿ ಮಾಡ್ಲಿಕ್ಕೆ ಆಗಲ್ವೋ ಹಾಗೆ ಪರಮಾತ್ಮ ಶಾಂತಿಯ ಸಾಗರ. ಅವ್ರ ಹತ್ರ ಎಷ್ಟು ಶಾಂತಿ ಇದೆ? ಸಾಗರದಷ್ಟು ಶಾಂತಿ ಇದೆ. ಆ ಪರಮಾತ್ಮನಿಂದ ನಾವ್ ಎಷ್ಟೇ ಶಾಂತಿಯನ್ನ ಪಡ್ಕೊಂಡ್ರು ಕೂಡ ಅವ್ರ ಹತ್ರ ಇರೋ ಶಾಂತಿ ಎಂದೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪರಮಾತ್ಮ ಸುಖದ ಸಾಗರ. ಅವ್ರ ಹತ್ರ ಎಷ್ಟು ಸುಖ ಇದೆ? ಸಾಗರದಷ್ಟು ಸುಖ ಇದೆ. ಅವ್ರ ಹತ್ರ ಇರುವಂತಹ ಸುಖವನ್ನ ನಾವ್ ಎಷ್ಟೇ ಪಡ್ಕೊಂಡ್ರು ಕೂಡ ಅವ್ರ ಹತ್ರ ಇರೋ ಸುಖ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪರಮಾತ್ಮನ ಹತ್ರ ಎಷ್ಟು ಶಕ್ತಿ ಇದೆ ಅಂದ್ರೆ ನಾವೆಷ್ಟೇ ಶಕ್ತಿಯನ್ನ ಅವರಿಂದ ಪಡ್ಕೊಂಡ್ರು ಕೂಡ ಶಕ್ತಿಯ ಸಾಗರನಾದಂತಹ ಪರಮಾತ್ಮನ ಬಳಿ ಇರುವಂತಹ ಶಕ್ತಿ ಎಂದೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಮಾತ್ಮನಿಂದ ಎಷ್ಟೇ ಗುಣವನ್ನ ಪಡ್ಕೊಂಡ್ರು ಕೂಡ ಅವ್ರ ಹತ್ರ ಇರೋ ಗುಣ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಮಾತ್ಮ ಪ್ರೀತಿಯ ಸಾಗರ. ಅವರಿಂದ ಎಷ್ಟೇ ನಾವು ಪ್ರೀತಿಯನ್ನ ಪಡ್ಕೊಂಡ್ರು ಅವ್ರ ಹತ್ರ ಇರೋ ಪ್ರೀತಿ ಕಡಿಮೆ ಆಗೋದಿಲ್ಲ. ಅವರ ಆನಂದದ ಸಾಗರ. ಅವರಿಂದ ಎಷ್ಟೇ ಆನಂದವನ್ನ ಪಡ್ಕೊಂಡ್ರು ಅವ್ರ ಹತ್ರ ಇರೋ ಆನಂದ ಕೂಡ ಕಡಿಮೆ ಆಗೋದಿಲ್ಲ. ಹೀಗೆ ಒಂದೊಂದು ಗುಣಕ್ಕೂ ಅವ್ರೇನಾಗಿದ್ದಾರೆ? ಸಾಗರ ಆಗಿದ್ದಾರೆ. ಆ ಸಾಗರನಾದ ಪರಮಾತ್ಮ ತಂದೆ ಸಾಗರದಷ್ಟು ಕೊಡ್ತಾ ಇದ್ದಾರೆ. ನನ್ನ ಸುಖ, ಶಾಂತಿ, ಆನಂದ, ಶಕ್ತಿ, ಪ್ರಾಪ್ತಿಗಳನ್ನ ಸಾಗರದಷ್ಟು ಕೊಡ್ತಾರೆ. ಯಾವಾಗ? ನಾವು ಅವರ ಜೊತೆಗೆ ಯೋಗವನ್ನ ಜೋಡಣೆ ಮಾಡಿದಾಗ. ಆದ್ರೆ ಸಾಗರದಷ್ಟು ಕೊಡೋ ಶಕ್ತಿ ಇರೋ ಪರಮಾತ್ಮನ ಹತ್ರ ಪಡ್ಕೊಳ್ಳೋ ಬದ್ಲು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಯಾವ ಮನುಷ್ಯರ ಹತ್ರ ಸುಖನೇ ಇಲ್ವೋ ಅವ್ರ ಹತ್ರ ಹೋಗ್ತೀವಿ, ನನಗೆ ಸುಖ ಕೊಡಿ ಅಂತ ಕೇಳ್ತೀವಿ. ಯಾವ ಮನುಷ್ಯರ ಹತ್ರ ಶಾಂತಿನೇ ಇಲ್ವೋ ಅವ್ರ ಹತ್ರ ಹೋಗಿ ಶಾಂತಿ ಕೊಡಿ ಅಂತ ಕೇಳ್ತೀವಿ. ಯಾವ ಮನುಷ್ಯರ ಹತ್ರ ಪ್ರೀತಿನೇ ಇಲ್ವೋ ಅವ್ರ ಹತ್ರ ಪ್ರೀತಿ ಕೊಡಿ ಅಂತ ಕೇಳ್ತೀವಿ. ಯಾವ ಮನುಷ್ಯರ ಹತ್ರ ಪ್ರಾಪ್ತಿನೇ ಇಲ್ವೋ ಅವ್ರ ಹತ್ರ ಹೋಗಿ ಏನ್ ಕೇಳ್ತೀವಿ? ಪ್ರಾಪ್ತಿ ಕೊಡಿ ಅಂತ ಕೇಳ್ತೀವಿ. ನಮ್ಮೆಲ್ಲರಿಗೂ ಗೊತ್ತು ಪರಮಾತ್ಮ ಏನಾಗಿದ್ದಾರೆ? ಸುಖ, ಶಾಂತಿ, ಶಕ್ತಿ, ಎಲ್ಲಾ ಪ್ರಾಪ್ತಿಗಳಿಗೂ ಸಾಗರ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಆ ಪರಮಾತ್ಮನ ಧ್ಯಾನವನ್ನ ಮಾಡಿ ಆ ಪರಮಾತ್ಮನಿಂದ ಆ ಪ್ರಾಪ್ತಿಯನ್ನ ಪಡ್ಕೊಳಿಕ್ ನಾವ್ ಯಾರಾದ್ರೂ ಪ್ರಯತ್ನ ಪಡ್ತಾ ಇದ್ದೀವ? ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಏನಾಗೋದಿಲ್ಲ, ಸಿಗೋದಿಲ್ಲ. ಯಾರ ಹತ್ರ ಇದೇನೋ ಅವ್ರ ಹತ್ರ ಹೋದ್ರೆ ಮಾತ್ರ ಏನಾಗ್ತದೆ? ನಮಗೆ ಪ್ರಾಪ್ತಿ ಸಿಗ್ತದೆ. ಅಂದ್ಮೇಲೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? ಯಾರ ಹತ್ರ ಇಲ್ವೋ ಅವ್ರ ಹತ್ರ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಇವತ್ತಿನಿಂದ ಏನ್ ಮಾಡ್ಬೇಕು? ಯಾರ ಹತ್ರ ಇದೇನೋ ಅವ್ರ ಹತ್ರ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಪರಮಾತ್ಮನಿಗೆ ದುಃಖ ಹರ್ತ ಸುಖ ಕರ್ತ ಅಂತ ಕರಿತೀವಿ. ನಮ್ಮ ದುಃಖವನ್ನು ದೂರ ಮಾಡಿ ಸುಖ ಕೊಡೋ ಶಕ್ತಿ ಯಾರಿಗಿದೆ? ಪರಮಾತ್ಮನಿಗಿದೆ. ಪರಮಾತ್ಮನಿಗೆ ಭವರೋಗ ವೈದ್ಯನಾಥ ಅಂತ ಕರಿತೀವಿ. ಅಂದ್ರೆ ನಮ್ಮನ್ನ ಸರ್ವ ರೋಗಗಳಿಂದ ಮುಕ್ತ ಮಾಡೋ ಶಕ್ತಿ ಕೂಡ ಯಾರಿಗಿದೆ? ಪರಮಾತ್ಮನಿಗಿದೆ. ಭಾಗ್ಯ ವಿಧಾತ ಅಂತ ಕರಿತೀವಿ. ಯಾವುದು ನಮ್ಮ ಭಾಗ್ಯದಲ್ಲಿ ಇಲ್ವೋ ಅಂತಹ ಭಾಗ್ಯವನ್ನೂ ಕೂಡ ನಮಗೆ ನೀಡೋ ಶಕ್ತಿ ಯಾರಿಗಿದೆ? ಪರಮಾತ್ಮನಿಗಿದೆ. ಈಗ ನಾನೇನೇನ್ ಹೇಳಿದ್ನೋ ಅದು ನಿಮ್ಮೆಲ್ರಿಗೂ ಗೊತ್ತಿದೆನೋ ಗೊತ್ತಿಲ್ಲ? ಗೊತ್ತಿದೆ ತಾನೆ? ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ರೂನು ನಾವ್ಯಾರು ಏನ್ ಪ್ರಯತ್ನ ಪಡ್ತಾ ಇಲ್ಲ. ಯಾರ ಹತ್ರ ಇದೇನೋ ಅವ್ರ ಹತ್ರ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾರ ಹತ್ರ ಇಲ್ವೋ ಅವ್ರ ಹತ್ರ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅವನು ಪ್ರತಿದಿನ ತನ್ನ ರಾಜನ ಆಸ್ಥಾನಕ್ಕೆ ಹೋಗಿ ರಾಜನ ಹತ್ರ ಯಾವುದಾದ್ರೂ ಒಂದು ವಸ್ತುವನ್ನ ಬೇಡಿ ತೆಗೆದ್ಕೊಂಡು ಬರ್ತಾ ಇರ್ತಾನೆ. ರಾಜ ಬಹಳಷ್ಟು ದಾನಿಯಾಗಿರ್ತಾನೆ. ಯಾರೇ ತನ್ನ ಹತ್ರ ಬಂದ್ರು ಯಾರನ್ನೂ ಖಾಲಿ ಕೈಯಲ್ಲಿ ಕಳಿಸ್ತಾ ಇರೋದಿಲ್ಲ. ಆ ಬ್ರಾಹ್ಮಣ ಪ್ರತಿದಿನ ಬಂದು ರಾಜನಿಂದ ಒಂದಲ್ಲ ಒಂದು ವಸ್ತುವನ್ನ ತೆಗೆದ್ಕೊಂಡು ಹೋಗೋದು ಎಲ್ರಿಗೂ ಗೊತ್ತಿರ್ತದೆ. ಬ್ರಾಹ್ಮಣ ಬರ್ತಾನೆ, ರಾಜ ಇವನಿಗೆ ಏನಾದ್ರೂ ಕೊಟ್ಟೆ ಕೊಡ್ತಾನೆ ಅಂತ. ಒಂದು ದಿನ ಬೆಳಗ್ಗೆ ಆ ಬ್ರಾಹ್ಮಣನಿಗೆ ಯಾವುದೋ ವಸ್ತು ಬೇಕು ಅಂತ ವಿಚಾರ ಬರ್ತದೆ. ಬೆಳಗ್ಗೆ ಅವನು ರಾಜನ ಹತ್ರ ಬರ್ತಾನೆ. ರಾಜ ಆ ಟೈಮಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಸೇವಕರು ಆ ಬ್ರಾಹ್ಮಣನನ್ನ ನೋಡಿ, ರಾಜ ಯಾವತ್ತೂ ಇವನನ್ನ ಖಾಲಿ ಕೈಯಲ್ಲಿ ಕಳಿಸಲ್ಲ ಅಂತ ಗೊತ್ತು. ಅದಕ್ಕೆ ರಾಜ ಪೂಜೆ ಮಾಡ್ತಾ ಇದ್ದಾನೆ. ಪೂಜಾ ಗ್ರಹದಲ್ಲೇ ರಾಜ ಪೂಜೆ ಮಾಡಲು ಹಿಂದೆ ಕುತ್ಕೋ, ಪೂಜೆ ಮುಗಿದ್ಮೇಲೆ ನಿನಗೇನ್ ಬೇಕು ರಾಜನನ್ನ ಕೇಳು ಅಂತ ಪೂಜಾ ಗ್ರಹದಲ್ಲಿ ಅವನನ್ನ ಕೂರಿಸ್ತಾರೆ.
ಅವನು ಕುತ್ಕೊಂಡ್ ನೋಡ್ತಿರ್ತಾನೆ ರಾಜ ಏನ್ ಮಾಡ್ತಿದ್ದಾನೆ ಅಂತ. ರಾಜ ಪೂಜೆ ಮಾಡ್ತಾನೆ, ಪೂಜೆ ಮುಗೀತದೆ. ಪೂಜೆ ಮುಗಿದ್ಮೇಲೆ ರಾಜ ಪರಮಾತ್ಮನನ್ನ ಬೇಡ್ಕೊಳ್ತಾ ಇರ್ತಾನೆ. ಪರಮಾತ್ಮ ನನಗೆ ಎಷ್ಟು ಪ್ರಾಪ್ತಿಯನ್ನ ಕೊಡು ಅಂದ್ರೆ, ನನ್ನ ಹತ್ರ ಯಾರೇ ಬಂದ್ರು ಅವ್ರನ್ನ ನನ್ ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು. ಅವರಿಗೆ ನಾನು ದಾನವಾಗಿ ಏನನ್ನಾದ್ರೂ ಕೊಡೋ ಶಕ್ತಿ ನನಗಿರ್ಬೇಕು. ಅಷ್ಟು ಪ್ರಾಪ್ತಿಯನ್ನ ನೀನು ನನಗೆ ಕೊಡು ಅಂತ ಕೇಳ್ಕೊಳ್ತಿರ್ತಾನೆ. ಈ ಶಬ್ದ ಯಾರಿಗ್ ಕೇಳಿಸ್ತದೆ? ಬ್ರಾಹ್ಮಣನಿಗೆ ಕೇಳಿಸ್ತದೆ. ರಾಜ ಪರಮಾತ್ಮನನ್ನ ಬೇಡ್ಕೊಳ್ಳೋ ಶಬ್ದ. ಅದನ್ನ ಕೇಳಿದ ತಕ್ಷಣ ಬ್ರಾಹ್ಮಣ ಅಲ್ಲಿಂದ ಎದ್ದು ಬಿಡ್ತಾನೆ. ಎದ್ದು ವಾಪಸ್ ಹೊರಟು ಬಿಡ್ತಾನೆ. ಅಷ್ಟೊತ್ತಿಗೆ ರಾಜನ ಪೂಜೆ ಮುಗಿತದೆ. ರಾಜ ಕೂಡ ಎದ್ದು ಬರ್ತಾನೆ, ನೋಡ್ತಾನೆ ಬ್ರಾಹ್ಮಣ ಏನ್ ಮಾಡ್ತಿದ್ದಾನೆ, ಹೋಗ್ತಾ ಇದ್ದಾನೆ. ಬ್ರಾಹ್ಮಣನನ್ನ ಕೂಗಿ ನಿಲ್ಲಿಸ್ತಾನೆ. ಯಾಕೆ? ಏನೋ ಕೇಳ್ಲಿಕ್ ಬಂದಿದ್ದೆ, ಈಗ ತಾನೇ ಪೂಜೆ ಮಾಡಿದ್ದೀನಿ, ನಿನಗೇನ್ ಬೇಕೋ ಕೇಳು, ಕೊಡ್ತೀನಿ ಅಂತ ಹೇಳಿ ರಾಜ ಹೇಳ್ತಾನೆ. ಹೇಳಿದ ತಕ್ಷಣ ಬ್ರಾಹ್ಮಣ ಹೇಳ್ತಾನೆ, ರಾಜ ಇಷ್ಟು ದಿನ ನಾನ್ ನಿನ್ನ ಹತ್ರ ಯಾಕೆ ಬರ್ತಿದ್ದೆ ಪ್ರತಿದಿನ ಅಂದ್ರೆ, ನಾನ್ ತಿಳ್ಕೊಂಡಿದ್ದೆ ನಮ್ಮ ರಾಜ ದಾತ ಆಗಿದ್ದಾನೆ, ರಾಜನಿಗೆ ಎಲ್ಲಾ ಕೊಡೋ ಶಕ್ತಿ ಇದೆ ಅನ್ಕೊಂಡು ನಾನ್ ನಿನ್ನ ಹತ್ರ ಬರ್ತಿದ್ದೆ. ಆದ್ರೆ ಇವತ್ತು ನನಗೊಂದು ಮಾತು ಗೊತ್ತಾಯ್ತು, ನಾನ್ ಒಂದ್ ರೀತಿ ಬಿಕಾರಿ ಆದ್ರೆ ನೀನು ಒಂದ್ ರೀತಿ ಬಿಕಾರಿ ಆಗಿದ್ದೀಯಾ. ನಾನ್ ನಿನ್ ಹತ್ರ ಬೇಡ್ತಾ ಇದ್ದೀನಿ, ನೀನೇನ್ ಮಾಡ್ತಿದ್ದೀಯ? ಪರಮಾತ್ಮನನ್ನ ಬೇಡಿ ಆ ಪರಮಾತ್ಮ ಕೊಟ್ಟಿದ್ದನ್ನ ನನಗ್ ಕೊಡ್ತಿದ್ದೀಯ. ಪರಮಾತ್ಮ ಕೊಟ್ಟಿದ್ದನ್ನ ನೀನ್ ನನಗ್ ಕೊಡ್ತಿದ್ದೀಯ ಅಂದ್ಮೇಲೆ ನಾನ್ ನಿನ್ನ ಹತ್ರ ಯಾಕೆ ಕೇಳ್ಬೇಕು? ನಾನೇನ್ ಮಾಡ್ತೀನಿ, ನಿನ್ನನ್ ಕೇಳೋ ಬದಲು ಡೈರೆಕ್ಟ್ ಆಗಿ ನಿನಗ್ ಯಾವ ಪರಮಾತ್ಮ ಕೊಡ್ತಾ ಇದ್ದಾರೋ ಅದೇ ಪರಮಾತ್ಮನನ್ನೇ ನಾನ್ ಕೇಳಿ ನನಗೇನ್ ಬೇಕೋ ಡೈರೆಕ್ಟ್ ಆಗಿ ಅವರಿಂದನೇ ಪಡ್ಕೊಳ್ತೀನಿ ಅಂತ ಏನ್ ಮಾಡ್ಬಿಡ್ತಾನೆ ಬ್ರಾಹ್ಮಣ. ಹೋಗಿ ಅವತ್ತಿನಿಂದ ರಾಜನನ್ನ ಕೇಳೋ ಬದ್ಲು ಧ್ಯಾನ ಮಾಡಿ ಪರಮಾತ್ಮನನ್ನ ಕೇಳಿ ಎಲ್ಲಾ ಪ್ರಾಪ್ತಿಯನ್ನ ಪರಮಾತ್ಮನಿಂದ ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ಮೇಲೆ ನಾವೇನ್ ಮಾಡ್ಬೇಕೀಗ? ಪರಮಾತ್ಮನ್ ಕೇಳಬೇಕು ಅಥವಾ ಕಂಡ್ಕಂಡವ್ರನ್ನ ಬೇಡ್ಬೇಕು? ಪರಮಾತ್ಮನನ್ನೇ ಕೇಳಬೇಕು ತಾನೆ. ಹಾಗಿದ್ರೆ ಆ ಪರಮಾತ್ಮನಿಂದ ಎಲ್ಲಾ ಪ್ರಾಪ್ತಿಗಳನ್ನ ಪಡ್ಕೊಳ್ಳೋದು ಹೇಗೆ? ಪರಮಾತ್ಮನ ಸ್ವರೂಪದ ಬಗ್ಗೆ ಈಗ ನಿಮಗೆ ಗೊತ್ತಾಯ್ತು. ನಾಳೆ ದಿನ ಆ ಪರಮಾತ್ಮ ಎಲ್ಲಿದ್ದಾರೆ, ಎಲ್ಲಿ ಪರಮಾತ್ಮನ ಜೊತೆಗೆ ನಾವು ಸಂಬಂಧವನ್ನ ಜೋಡಣೆ ಮಾಡಿ, ಎಲ್ಲಿ ಪರಮಾತ್ಮನ ಜೊತೆಗೆ ಯೋಗವನ್ನ ಜೋಡಣೆ ಮಾಡಿ ರಾಜಯೋಗದ ಅಭ್ಯಾಸ ಮಾಡ್ಬೇಕು, ಹಾಗೂ ಪರಮಾತ್ಮನಿಂದ ಎಲ್ಲಾ ಪ್ರಾಪ್ತಿಗಳನ್ನ ಯೋಗದಲ್ಲಿ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಈಗ ನಾವೆಲ್ರೂ 3 ನಿಮಿಷ ಪರಮಾತ್ಮನ ಧ್ಯಾನವನ್ನ ಮಾಡಿ ಆ ಪರಮಾತ್ಮನ ಮೂಲಕ ನಮಿಗೇನ್ ಪ್ರಾಪ್ತಿ ಬೇಕಾಗಿದೆನೋ ಆ ಪ್ರಾಪ್ತಿಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಪಡೋಣ. ಓಂ ಶಾಂತಿ. ಎಲ್ಲರೂ ಏಕಾಗ್ರವಾಗಿ ಕುತ್ಕೊಳ್ಳಿ. ನಿಮ್ಮ ಎಲ್ಲಾ ವಿಚಾರವನ್ನ ನಿಮ್ಮ ಮಸ್ತಕದ ಮಧ್ಯದಲ್ಲಿ ಏಕಾಗ್ರಗೊಳಿಸಿ ಅನುಭವ ಮಾಡಿ. ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಚೇತನ ಶಕ್ತಿ ಆತ್ಮ ಜ್ಯೋತಿಯಾದ ನಾನು ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯ ಪ್ರೀತಿಯ ಸಂತಾನನಾಗಿದ್ದೇನೆ. ಮನಸ್ಸಿನ ನೇತ್ರದಿಂದ ನಿಮ್ಮ ಸಮ್ಮುಖದಲ್ಲಿ ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡಿ. ಮಹಾಜ್ಯೋತಿಯಾದ ಪರಮಾತ್ಮ ತಂದೆಯನ್ನು ನೋಡುತ್ತಾ ನನಗೆ ಅಪಾರ ಆನಂದದ ಅನುಭವವಾಗುತ್ತಿದೆ. ಪರಮ ಜ್ಯೋತಿಯಾದಂತಹ ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಸಾಗರ ಆಗಿದ್ದಾರೆ. ಶಾಂತಿಯ ಸಾಗರನಾದ .
ಪರಮಾತ್ಮ ತಂದೆ ಅನಂತ ಶಾಂತಿಯ ಶಕ್ತಿಯನ್ನು ನನಗೆ ನೀಡುತ್ತಿದ್ದಾರೆ. ಶಾಂತಿಯ ಸಾಗರನ ಶಾಂತಿಯ ಕಿರಣಗಳು ನನ್ನ ಶರೀರದ 4 ಕಡೆ ಹರಡಿದೆ. ಶಾಂತಿಯ ಸಾಗರನ ಶಾಂತಿಯ ಅದ್ಭುತವಾದ ಶಕ್ತಿ ನನ್ನ ಮನಸ್ಸನ್ನು ಶಾಂತ ಮಾಡಿದೆ. ಶಾಂತಿಯ ಶಕ್ತಿಯ ಕಿರಣ ನನ್ನ ಶರೀರದ ಪ್ರತಿಯೊಂದು ಅಂಗವನ್ನು ಶಾಂತ ಮಾಡುತ್ತಿದೆ. ಶಾಂತಿಯ ಅದ್ಭುತ ಶಕ್ತಿಯ ಕಿರಣದಿಂದ ನನ್ನ ಶರೀರದ ರೋಗ ಸಮಾಪ್ತಿಯಾಗುತ್ತಿದೆ. ನನ್ನ ಪ್ರತಿಯೊಂದು ಅಂಗವೂ ಶಕ್ತಿಶಾಲಿಯಾಗಿದೆ. ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ನನಗೆ ಅನಂತ ಶಕ್ತಿಯನ್ನು ನೀಡಿ ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದ್ದಾರೆ. ಸರ್ವ ಪ್ರಾಪ್ತಿಗಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ನನಗೆ ಸರ್ವ ಪ್ರಾಪ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಮನ ಇಚ್ಛಿತ ಫಲದ ಪ್ರಾಪ್ತಿಯನ್ನು ಪಡೆದುಕೊಂಡು ನಾನು ಪ್ರಾಪ್ತಿಯಿಂದ ಸಂಪನ್ನನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಇವತ್ ರಾತ್ರಿ ಮಲಗಬೇಕಾದ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ 3 ನಿಮಿಷ ಆ ಮಹಾ ಜ್ಯೋತಿ ಪರಮ ಜ್ಯೋತಿಯಾದ ಪರಮಾತ್ಮ ತಂದೆ ನನ್ನ ಎದುರುಗಡೆ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ, ನಿಮಗೆ ಶಾಂತಿ ಬೇಕೋ, ಶಕ್ತಿ ಬೇಕೋ, ಪ್ರೀತಿ ಬೇಕೋ, ಸುಖ ಬೇಕೋ, ಅಥವಾ ಯಾವ ಪ್ರಾಪ್ತಿ ಬೇಕೋ ಯೋಗದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ಪ್ರಾಪ್ತಿಯನ್ನ ಕೊಡ್ತಿದ್ದಾರೆ ಅಂತ ರಾತ್ರಿ ಮಲಗೋದಕ್ಕಿಂತ ಮೊದ್ಲು ಮತ್ತು ಬೆಳಗ್ಗೆ ಎದ್ದಾಗ ಆ ಪ್ರಾಪ್ತಿಯನ್ನ ಪಡ್ಕೊಳ್ಳುವಂತಹ ಅನುಭವವನ್ನ ಮಾಡಿ ಮತ್ತು ಇಡೀ ದಿನ ಜ್ಯೋತಿ ರೂಪದಲ್ಲಿ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದು ನನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಅನುಭವವನ್ನ ಮಾಡಿ ನಾಳೆ ದಿನ ಗೀತೆಯಲ್ಲಿ ಪರಮಾತ್ಮ ತಂದೆ ತಮ್ಮ ನಿವಾಸ ಸ್ಥಾನದ ಬಗ್ಗೆ ಏನ್ ತಿಳಿಸಿದ್ದಾರೆ ಮತ್ತು ಅವರಿಂದ ಪ್ರಾಪ್ತಿಯನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ವರಿಗೂ ಧನ್ಯವಾದ.